ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಶೌಚ ಅಂತಂದರೆ ಶುದ್ಧಿ ಅಂತ ಅರ್ಥ. ಆ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳುವ ಕ್ರಮ ಹೇಗೆ? ಪುರುಷರಿಗೆ ಒಂದು ತರಹದ ಶುದ್ಧಿಯನ್ನು ಹೇಳಿದ್ದಾರೆ, ಸ್ತ್ರೀಯರಿಗೆ ಒಂದು ತರಹದ ಶುದ್ಧಿಯನ್ನು ಹೇಳಿದ್ದಾರೆ. ಆ ಶುದ್ಧಿಯಲ್ಲಿಯೂ ಸಹ ಎರಡು ತರಹದ ಶುದ್ಧಿ, ಬಾಹ್ಯ ಶುದ್ಧಿ ಮತ್ತು ಆಂತರ ಶುದ್ಧಿ ಅಂತ ಎರಡು ತರಹದ ಶುದ್ಧಿಯನ್ನು ಹೇಳಿದ್ದಾರೆ. ಬಾಹ್ಯ ಶುದ್ಧಿ ತಥಾ ಆಂತರಂ, ಮಾನಸ ಶುದ್ಧಿ ಅದು ಎಲ್ಲರೂ ಸಂಪಾದನೆ ಮಾಡಿಕೊಳ್ಳಬೇಕು. ವಿಷ್ಣು ದೀಕ್ಷಾ ಮುದ್ರಾ ಮುಂತಾದವುಗಳಿಂದ ಆಂತರ ದೀಕ್ಷೆಯನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನು, ಆ ಶುದ್ಧಿಯನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನು ಬೇರೆ ರೀತಿಯಾಗಿ ಹೇಳಿದ್ದಾರೆ. ಬಾಹ್ಯ ಶುದ್ಧಿಯ ಸಂಪಾದನೆ ಹೇಗೆ, ಬಾಹ್ಯವಾದ ದೇಹ ಹೇಗೆ ಶುದ್ಧವಾಗ್ತದೆ ಅಂತನ್ನೋದನ್ನು ತಿಳಿಸ್ತಾ ನಮಗೆ ಹೇಳ್ತಾರೆ. ಮೃಜ್ಜಲಾಭ್ಯಾಂ ಸ್ಮೃತಂ ಬಾಹ್ಯಂ, ವ್ಯಾಘ್ರಪಾದ ಸ್ಮೃತಿಯಲ್ಲಿ ಹೇಳ್ತಾರೆ. ಬಾಹ್ಯ ಶುದ್ಧಿ ಸಂಪಾದಕವಾದದ್ದು ಯಾವುದು ಅಂತಂದರೆ ಮೃತ ಮತ್ತು ಜಲ, ಮೃತ್ತಿಕಾ ಮತ್ತು ನೀರು. ಇವೆರಡು ಬಾಹ್ಯ ಶುದ್ಧಿಯನ್ನು ಮನುಷ್ಯನಿಗೆ ಸಂಪಾದನೆ ಮಾಡಿಕೊಡ್ತದೆ, ದೇಹದ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಡ್ತದೆ ಅಂತ ಹೇಳ್ತಾರೆ. ದೇಹ ಶುದ್ಧವಾದಾಗ ಸಾಮಾನ್ಯವಾಗಿ ಮನುಷ್ಯನಿಗೆ ಉತ್ಸಾಹ ಇರ್ತದೆ. ದೇಹ ಅಶುದ್ಧವಾದಾಗ ಯಾವ ಕೆಲಸ ಮಾಡಲಿಕ್ಕೂ ಮನುಷ್ಯನಿಗೆ ಉತ್ಸಾಹ ಇರೋದಿಲ್ಲ. ಅನ್ನೋದಕ್ಕಾಗಿ ದೇಹದ ಶುದ್ಧಿಯನ್ನು ಪ್ರಥಮವಾಗಿ ಸಂಪಾದನೆ ಮಾಡಿಕೊಳ್ಳಬೇಕು. ಅದಕ್ಕೆ ಎರಡನ್ನು ಹೇಳಿದ್ದಾರೆ, ಮೃತ ಮತ್ತು ಜಲ, ಎರಡು ಸಾಧನೆಗಳನ್ನು ನಮಗೆ ತಿಳಿಸ್ತಾರೆ. ಅದರಲ್ಲಿ ಪುರುಷರಿಗೆ ಎಂಥ ಮಣ್ಣನ್ನು ಉಪಯೋಗಿಸ್ಕೊಳ್ಬೇಕು, ಇವತ್ತಿನ ಪ್ರಸಂಗದಲ್ಲಿ ಅಂತೂ ಇದು ಪೂರ್ಣ ವ್ಯರ್ಥ ಅಂತ ಅನ್ನಿಸ್ತದೆ. ಯಾಕೆ ಆ ಮಣ್ಣನ್ನು ತೆಗೆದುಕೊಂಡು ಶುದ್ಧಿಯನ್ನು ಮಾಡಿಕೊಳ್ಳುವಂತಹ ಪ್ರಸಂಗ ಇವತ್ತು ಯಾವ ಮನೆಯಲ್ಲಿಯೂ ಇಲ್ಲ. ಅನ್ನೋದಕ್ಕಾಗಿ ಇರಲಿ, ಒಂದಿಲ್ಲದೆ ಇದ್ದರೂ ಇನ್ನೊಂದಂತೂ ಇದೆ ಅಲ್ಲ, ಅದಂತೂ ಲೋಪವಾಗಿಲ್ಲ. ಜಲ ಅದು ಲೋಪವಾಗ್ತಾ ಇದೆ ಇವತ್ತು, ಇರಲಿ. ಆದರೆ ನಮ್ಮಲ್ಲಿ ಅಂತೂ ಆ ತರಹದ ಲೋಪ ಇನ್ನೂ ಬಂದಿಲ್ಲ. ಆ ತರಹದ ಲೋಪ ಇನ್ನೂ ಬಂದಿಲ್ಲ. ಜಲದಿಂದಲಾದರೂ ಮನುಷ್ಯ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಎಕೋ ಆಗ್ತದೆ ಏನಿಲ್ಲ. ಅದರಲ್ಲಿ ಕಾಶ್ಯಪರು ಸ್ತ್ರೀಯರಿಗೆ ಯಾವ ತರಹದ ಮೃತ್ತಿಕಾದಿಂದ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಇವೆಲ್ಲ ಕೇಳಿ ಇಟ್ಕೊಳ್ಬೇಕಷ್ಟೇ. ಕೃಷ್ಣಾಂ ಸ್ತ್ರೀ ಅಂತ ಹೇಳ್ತಾರೆ. ಕಪ್ಪು ಮಣ್ಣಿನಿಂದ ಸ್ತ್ರೀಯರು ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಶೌಚಕ್ಕೆ ಹೋದಾಗ ಕೈಗೆ ಮತ್ತು ಕಾಲುಗಳಿಗೆ ಆ ಮಣ್ಣನ್ನು ಹಚ್ಚಿಕೊಂಡು ಕೈ ಕಾಲುಗಳನ್ನು ಶುದ್ಧಪಡಿಸಿಕೊಳ್ಳುವ ಸಂಪ್ರದಾಯ ಇವತ್ತು ಹಳ್ಳಿಗಳಲ್ಲಿ ಆ ತರಹದ ಶುದ್ಧಿಯನ್ನು ಮಾಡಲಿಕ್ಕಾಗ್ತದೆ, ಅಲ್ಲಿ ಮಾಡ್ತಾರೆ. ಆದರೆ ಪಟ್ಟಣಗಳಲ್ಲಿ ಈ ತರಹದ ಶುದ್ಧಿಯನ್ನು ಮಾಡಲಿಕ್ಕಾಗೋದಿಲ್ಲ. ಆದರೂ ಕೃಷ್ಣಾಂ ಸ್ತ್ರೀ, ಕಪ್ಪು ಬಣ್ಣದ ಮೃತ್ತಿಕೆಯಿಂದ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕಡೆಗೆ ಎಲ್ಲೂ ಕಪ್ಪು ಮಣ್ಣು ಸಿಗ್ತದೆ, ಎಲ್ಲ ಪ್ರದೇಶಗಳಲ್ಲಿ ಕಪ್ಪು ಮಣ್ಣು ಸಿಗೋದಿಲ್ಲ. ಹಾಗಾದರೆ ಮಣ್ಣು ತಂದಿಟ್ಕೊಳ್ಬೇಕೇನು ಅಂತ ಅಂದರೆ ಅದಕ್ಕೆ ಮನುಗಳು ಮತ್ತೊಂದು ಮಾತನ್ನು ಹೇಳ್ತಾರೆ. ಮನುಗಳ ಮಾತು ಕೊನೆಯ ಮಾತು, ಉಳಿದವರು ಯಾವುದು ಪ್ರಶಸ್ತ ಅಂತ ಹೇಳಿರ್ತಾರೆ. ಕಶ್ಯಪರು ಹೇಳಿದರು, ಕಪ್ಪು ಮಣ್ಣಿನಿಂದ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳೋದು ಸ್ತ್ರೀಯರಿಗೆ ಪ್ರಶಸ್ತ ಅಂತ ಹೇಳಿದರು. ಎಲ್ಲ ಕಡೆಗೆ ಸಿಗೋದಿಲ್ಲಲ್ಲ, ಏನು ಮಾಡಬೇಕು ಅಂತ ಅನ್ನೋದಕ್ಕಾಗಿ ಮನುಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ, ಪ್ರಧಾನವಾದ ಮಾತು. ಯಸ್ಮಿನ್ ದೇಶೇತು ಯತ್ತೋಯಂ ಯಾಚ ಯತ್ರೈವ ಮೃತ್ತಿಕಾ ಸೈವ ತತ್ರ ಪ್ರಶಸ್ತಾ ಸ್ಯಾತ್ ತಯಾ ಶೌಚಂ ವಿಧೀಯತೆ. ಇದು ಪುರುಷರಿಗೂ ಅಷ್ಟೇನೆ, ಎಲ್ರಿಗೂ. ಯಸ್ಮಿನ್ ದೇಶೇತು ಯತ್ತೋಯಂ, ಯಾವ ದೇಶದಲ್ಲಿ ಯಾವ ನೀರು ನಮಗೆ ಸಿಗ್ತದಲ್ಲ ಅದೇ ನೀರು ನಮಗೆ ಪ್ರಶಸ್ತ. ಸ್ನಾನಕ್ಕಾಗಲಿ ಬೇರೆ ಯಾವುದಕ್ಕಾಗಲಿ. ಸ್ನಾನ ಅಂತ ಹೇಳಿ ನಾನು ನನ್ನ ಮನೆಯನ್ನು ಬಿಟ್ಟು ಪ್ರತಿನಿತ್ಯ ಕಾಶಿಗೆ ಹೋಗಿ ಬರಲಿಕ್ಕಾಗೋದಿಲ್ಲ. ಗಂಗಾ ಸ್ನಾನ ಮಾಡಿದರೆ ಬಹಳ ಪ್ರಶಸ್ತ, ಕಾವೇರಿ ಸ್ನಾನ ಮಾಡಿದರೆ ಬಹಳ ಪ್ರಶಸ್ತ ಅಂತ ಹೇಳಿ ಪ್ರತಿನಿತ್ಯ ಅಷ್ಟು ದೂರ ನಮಗೆ ಹೋಗಿ ಬರಲಿಕ್ಕಾಗೋದಿಲ್ಲ. ಸ್ನಾನ ಇದು ಮಾಡಬೇಕು. ಸ್ನಾನ ಮಾಡೋದೇನಿದೆಯಲ್ಲ ಅದು ಪ್ರಧಾನ. ಸ್ನಾನಕ್ಕೆ ನೀರು ಬೇಕು ಅಂತನ್ನೋದು ಪ್ರಧಾನ. ಆದರೆ ಅದು ಗಂಗೆಯಾದರೆ ಬಹಳ ಪ್ರಶಸ್ತ, ಇಲ್ಲ ಅಂತ ಅಲ್ಲ. ಆದರೆ ನಾವಿರುವ ದೇಶದಲ್ಲಿ ಗಂಗೆ ಇಲ್ಲ ಅಂತಾದರೆ, ನಾವಿರುವ ದೇಶದಲ್ಲಿ ಯಾವ ಜಲವಿದೆಯೋ ಸ್ನಾನಕ್ಕೆ, ಆ ಜಲವೇ ಸ್ನಾನಕ್ಕೆ ಪ್ರಶಸ್ತ ಅಂತನ್ನೋದನ್ನು ಮನುಗಳು ಹೇಳ್ತಾರೆ. ಇಲ್ಲೇ ಹೋದರೆ ನಮ್ಮ ಪರಿಸ್ಥಿತಿ ಏನು, ಸ್ನಾನ ಮಾಡಬೇಕು ಅದಕ್ಕೆ ಗಂಗಾ ನೀರೇ ಬೇಕು ಅಂತ ಆಗಿಬಿಟ್ರೆ, ಈಗ ನೋಡಿ ಕಪ್ಪು ಮಣ್ಣು ಬೇಕು ಅದು ಪ್ರಶಸ್ತ ಅಂತ ಹೇಳಿಬಿಟ್ಟು ಋಷಿಗಳು. ಆದರೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಅನ್ನೋದಕ್ಕಾಗಿ ಮನುಗಳು ಈ ಮಾತನ್ನು ಹೇಳ್ತಾರೆ. ಯಾವ ದೇಶದಲ್ಲಿ ಯಾವ ನೀರಿದೆಯೋ,
ಯಾವ ದೇಶದಲ್ಲಿ ಯಾವ ಬಣ್ಣದ ಮೃತ್ತಿಕೆ ಇದೆಯೋ ಅದೇ ಆ ದೇಶಕ್ಕೆ ಪ್ರಶಸ್ತ ಅಂತ ಹೇಳ್ತಾರೆ. ಆ ನೀರು, ಆ ಮಣ್ಣು, ಸ್ನಾನಕ್ಕಾಗಲಿ ಶುದ್ಧಿಗಾಗಲಿ ಆ ನೀರು, ಆ ಮಣ್ಣು ಇದು ಅತ್ಯಂತ ಪ್ರಶಸ್ತವಾಗಿದೆ. ಅದರಿಂದಲೇ ಶೌಚದ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಅಂತ ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಶುದ್ಧಿ ಎಷ್ಟು ಬಾರಿ? ಒಂದು ಸಲ ಮಣ್ಣನ್ನು ಹಚ್ಚಿಕೊಂಡ್ರೆ ಶುದ್ಧಿ ಅಲ್ಲ. ನಾವು ಹಾಗೆ ಮಾಡಿಬಿಡ್ತೇವೆ. ಇವತ್ತು ಹ್ಯಾಂಡ್ ವಾಶ್ ಇರುತ್ತೆ, ಒಂದು ಸಲ ಹಾಕ್ಕೊಂಡ್ಬಿಡ್ತೇವೆ, ಶುದ್ಧಿ ಆಯಿತು ಅಂತ ಅಂದ್ಬಿಡ್ತೇವೆ. ಅಲ್ಲಿ ಅಶುದ್ಧಿಯ ದುರ್ಗಂಧದ ಪ್ರಸಕ್ತಿಯೇ ಇಲ್ಲ ಅಲ್ಲಿ ಹ್ಯಾಂಡ್ ವಾಶ್ ಹಾಕ್ಕೊಂಡ್ಮೇಲೆ. ಯಾಕೆಂದರೆ ಅದೇ ಸ್ವಯಂ ಸುಗಂಧವಾಗುವಂತೆ ಮಾಡಿಟ್ಟುಬಿಟ್ಟಿರ್ತಾರೆ. ಹೀಗಾಗಿ ಆ ಪ್ರಸಕ್ತಿ ಇಲ್ಲವೇ ಇಲ್ಲ. ಆದರೆ ಮೃತ್ತಿಕಾ ಶೌಚವನ್ನು ಮಾಡಿಕೊಳ್ಳಬೇಕಾದರೆ ಎಷ್ಟು ಸಲ ಮಾಡಿಕೊಳ್ಳಬೇಕು ಅಂತ ಸಂಖ್ಯಾ ನಿಯಮವನ್ನು ಪುರುಷರಿಗೆ ಹೇಳಿದ್ದಾರೆ. ಹಾಗೆ ಏನಾದರೂ ಸ್ತ್ರೀಯರಿಗೆ ಸಂಖ್ಯಾ ನಿಯಮವಿದೆಯೇ ಅಂತಂದರೆ ಸ್ತ್ರೀಯರಿಗೆ ಮೃತ್ತಿಕಾ ಶೌಚದಲ್ಲಿ ಸಂಖ್ಯಾ ನಿಯಮ ಇಲ್ಲ ಅಂತನ್ನೋದನ್ನು ನಮಗೆ ಸ್ಮೃತಿಯಲ್ಲಿ ತಿಳಿಸ್ತಾರೆ. ನಯಾವದುಪನೀಯಂತೆ, ಯಾರ್ಯಾರಿಗೆ ಸಂಖ್ಯಾ ನಿಯಮ ಇಲ್ಲ, ನಯಾವದುಪನೀಯಂತೆ ದ್ವಿಜಾಹ ಶೂದ್ರಾಸ್ತಥಾಂಗನಾಹ ಗಂಧಲೇಪಕ್ಷರಕರಂ ಶೌಚಮೇಷಾಂ ವಿಧೀಯತೆ. ದೇವರ ಆರಾಧನೆ ಮುಂದೆ ಮಾಡಬೇಕು. ಅದು ಅಡಿಗೆಯಾಗಿರಲಿ, ಬೇರೆ ಏನೇ ಕೆಲಸವಾಗಿರಲಿ, ಅದೆಲ್ಲ ದೇವರ ಆರಾಧನೆ ಅಂತಲೇ ಮಾಡುವ ಪ್ರಸಂಗ ಅನ್ನೋದಕ್ಕಾಗಿ ಆ ಕೈಗೆ ಏನು ದುರ್ಗಂಧ ಇರ್ತದಲ್ಲ, ಆ ದುರ್ಗಂಧ ಹೋಗುವ ತನಕ ಮೃತ್ತಿಕಾ ಶೌಚ ಮಾಡಿಕೊಂಡ್ರೆ ಸಾಕು. ಹೊರತು ಸಂಖ್ಯಾ ನಿಯಮ ಸ್ತ್ರೀಯರಿಗೆ ಇಲ್ಲ. ಸ್ತ್ರೀಯರಿಗೆ ಇಲ್ಲ, ಉಪನೀತರಾಗದ ಬಾಲಕರಿಗೂ ಸಹ ಸಂಖ್ಯಾ ನಿಯಮ ಇಲ್ಲ, ಶೂದ್ರರಿಗೂ ಸಹ ಸಂಖ್ಯಾ ನಿಯಮ ಇಲ್ಲ. ಗಂಧಲೇಪ ಕ್ಷಯಕರಂ, ಆ ಗಂಧಲೇಪ ಏನಿರ್ತದಲ್ಲ, ಆ ಗಂಧಲೇಪ ನಾಶವಾಗುವವರೆಗೆ ಮೃತ್ತಿಕಾ ಮತ್ತು ನೀರಿನಿಂದ ಶೌಚವನ್ನು ಸ್ತ್ರೀಯರು ಮತ್ತು ಉಪನೀತರಾಗದ ಬಾಲಕರು ಶೂದ್ರರು ಮಾಡಿಕೊಳ್ಳಬೇಕು ಅಂತ ಹೇಳಿ ಮತ್ತೊಂದು ಮಹತ್ವದ ಮಾತನ್ನು ವ್ಯಾಘ್ರಪಾದ ಸ್ಮೃತಿಯಲ್ಲಿ ನಮಗೆ ತಿಳಿಸ್ತಾರೆ. ಕೆಲವರು ಮೃತ್ತಿಕಾ ಶೌಚ ಅಂತಂದರೆ ಮುಗಿದೋಗ್ಬಿಟ್ಟು ಗಂಟೆಗಟ್ಟಲೆ ಅದನ್ನೇ ಮಾಡ್ತಾ ಇರ್ತಾರೆ. ಮಣ್ಣು ಹಚ್ಚಿಕೊಳ್ಳೋದು, ನೀರು ಹಾಕ್ಕೊಳ್ಳೋದು, ಮಣ್ಣು ಹಚ್ಚಿಕೊಳ್ಳೋದು, ನೀರು ಹಾಕ್ಕೊಳ್ಳೋದು. ಎಷ್ಟಾದರೂ ಮನಸ್ಸಿಗೆ ತೃಪ್ತಿ ಆಗ್ತಾ ಇರೋದಿಲ್ಲ, ಸಮಾಧಾನ ಆಗ್ತಾ ಇರೋದಿಲ್ಲ. ಆದರೆ ಅದನ್ನು ಗಂಟೆಗಟ್ಟಲೆ ಮಾಡೋದಾಗ್ತದೆ. ದೇವರ ಪೂಜೆ ಮಾತ್ರ 15 ನಿಮಿಷದಲ್ಲಿ ಮಾಡಿ ಮುಕ್ತಾಯ ಮಾಡುವ ಪ್ರಸಂಗ ಬರ್ತದೆ. ಬಹಳ ಹೊತ್ತು ಇನ್ನೊಂದು ಕೆಲಸಕ್ಕೆ ಹೋದ ಮೇಲೆ ಯಾವುದು ಪ್ರಧಾನ ನಾವು ಮಾಡಬೇಕಾಗಿದೆಯಲ್ಲ ಅದನ್ನು ಸೀಮಿತವಾದ ಸಮಯದಲ್ಲಿ ಮಾಡಲಿಕ್ಕಾಗೋದಿಲ್ಲ, ವಿಸ್ತೃತವಾದ ಸಮಯದಲ್ಲಿ ಮಾಡಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಅದಕ್ಕೊಂದು ಸೀಮೆಯನ್ನು ಹಾಕಿಬಿಡ್ತೇವೆ. ದೇವರ ಪೂಜೆ ಇವತ್ತು ಬಹಳ ಲೇಟ್ ಆಯಿತು, 15 ನಿಮಿಷದಲ್ಲಿ ಎಲ್ಲ ಮುಗಿಸಿಬಿಡೋದು. ಇವತ್ತೆಲ್ಲ ದೇವರು ತೆಗೆಯೋದು ಬೇಡ. ತೀರ್ಥಕ್ಕೆ ಎಷ್ಟು ಬೇಕು? 1 ಶಾಲಿಗ್ರಾಮ, 2 ಚಕ್ರಾಂಕಿತ, 1 ಡೊಗ್ಗಾಲು ಕೃಷ್ಣ, ವಿಷ್ಣುಪಾದ, ಶಿಂಶುಮಾರ, ಇಷ್ಟಿದ್ರೆ ಸಾಕಲ್ಲ ಅಂತ ಹೇಳಿ ಅಷ್ಟನ್ನೇ ಒಂದೊಂದನ್ನೇ ತೆಗೆದುಕೊಂಡು ಆವತ್ತಿನ ದಿವಸ ಪೂಜೆ ಮುಗಿಸಿಬಿಡ್ತೇವೆ. ಆದರೆ ಎಲ್ಲ ಪ್ರತಿಮೆಗಳಿಗೆ, ಎಲ್ಲ ಶಾಲಿಗ್ರಾಮಗಳಿಗೆ ಪೂಜೆ ಮಾಡಬೇಕು, ಪ್ರಧಾನ, ಪ್ರತಿನಿತ್ಯ ಮಾಡ್ತೇವೆ. ಆದರೆ ಯಾವತ್ತೋ ಒಂದು ದಿವಸ ಅಥವಾ ಈ ರೀತಿಯಾಗಿ ಬೇರೆ ಕಾರ್ಯಗಳಿಗೆ ಸಮಯ ಹೆಚ್ಚು ಹಾಕಿದಾಗ ದೇವರ ಪೂಜೆಯನ್ನು, ಪ್ರಧಾನವಾದ ಕರ್ಮವನ್ನು ಹೆಚ್ಚು ಮಾಡಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ವ್ಯಾಘ್ರಪಾದರು ಒಂದು ಮಾತನ್ನು ಹೇಳ್ತಾರೆ. ದುರ್ಗಂಧ ಹೋಗೋ ತನಕ ಮತ್ತೆ ಶೌಚವನ್ನು ಮಾಡಿರಿ ಅಂತ ಹೇಳಿದ್ರಲ್ಲ, ಹಾಗಾದರೆ ಎಷ್ಟಾದರೂ ದುರ್ಗಂಧ ಹೋಗೋದೇ ಇಲ್ಲ ಮನುಷ್ಯನಲ್ಲಿ ಅನ್ನೋದಕ್ಕಾಗಿ ಅವರು ಹೇಳ್ತಾರೆ, ಎಷ್ಟು ಮೃತ್ತಿಕಾ ಮತ್ತು ಜಲಶೌಚವನ್ನು ಮಾಡಿದರೆ ಮನುಷ್ಯನಲ್ಲಿಯೇ ದುರ್ಗಂಧ ಹೋಗಬಹುದು. ಸುಮ್ಮನೆ ಒಂದು ಅಂದಾಜು, ಎಷ್ಟು ಬಾರಿ ಮಾಡಿದರೆ ಹೋಗಬಹುದು ಅಂತಂದರೆ 8 ಬಾರಿ ಮಾಡಿದರೂ ಹೋಗೋದಿಲ್ಲ ಅಂತ ಅಂತಾರೆ. ಮನುಷ್ಯನಲ್ಲಿಯ ಮಾಲಿನ್ಯ ಏನಿದೆಯಲ್ಲ, ಭಾವದುಷ್ಟ, ಯಾವನ ಮನಸ್ಸು ದುಷ್ಟವಾಗಿದೆ ಅವನ ದೇಹ, ಅವನು ಎಷ್ಟು ಪ್ರಯತ್ನ ಮಾಡಿದರೂ, ಎಷ್ಟು ಶೌಚ ಮಾಡಿದರೂ ಅವನ ದೇಹ ಶುದ್ಧವಾಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಅಂತ ಅಂದರೆ ಗಂಗಾತೋಯೇನ ಕೃತ್ಸ್ನೇನ, ಇಡೀ ಗಂಗಾ ನದಿಯ ಗಾತ್ರದಲ್ಲಿರುವ ನೀರು ಖಾಲಿಯಾದರೂ ಸಹ ಅವನ ದೇಹ ಶುದ್ಧವಾಗೋದಿಲ್ಲ ಅಂತ ಹೇಳ್ತಾರೆ. ಗಂಗಾತೋಯೇನ ಕೃತ್ಸ್ನೇನ, ಏನಾದರೂ ಮೋಟರ್ ಕೂಡಿಸಿ ಅದು ಇಡೀ ಗಂಗಾ ನೀರು ಖಾಲಿಯಾಗೋ ತನಕ ನಾವು ಮತ್ತೆ ಶೌಚವನ್ನು ಮಾಡ್ತಾ ಇದ್ದರೂ ಸಹ ಭಾವದುಷ್ಟನಾದವನು, ಯಾವನು ಮಾನಸಿಕವಾಗಿ ದುಷ್ಟನಾಗಿದ್ದಾನೆ, ಕಾಮಕ್ರೋಧಾದಿಗಳನ್ನು ಮನಸ್ಸಿನಲ್ಲಿ ತುಂಬಿ ಇಟ್ಕೊಂಡ್ಬಿಟ್ಟಿದ್ದಾನಲ್ಲ, ಅವನೇನು ಮಾಡಿದ್ರು ಇಡೀ ಗಂಗಾ ನೀರು ಖಾಲಿ ಮಾಡಿದರೂ ಸಹ ಅವನ ದೇಹವಂತೂ ಶುದ್ಧವಾಗೋದಿಲ್ಲ ಅಂತ ಹೇಳ್ತಾರೆ. ಗಂಗಾತೋಯೇನ ಕೃತ್ಸ್ನೇನ ಮೃದ್ಭಾರೈಶ್ಚ ನಗೋಪಮೈಹಿ, ಪರ್ವತದಷ್ಟು ಮಣ್ಣನ್ನು ತಂದು ತನ್ನ ದೇಹಕ್ಕೆ ಹಚ್ಚಿಕೊಂಡರೂ ಸಹ ಅವನ ದೇಹ ಮಾತ್ರ ಸರ್ವಥಾ ಶುದ್ಧವಾಗೋದಿಲ್ಲ. ಎಲ್ಲಿ ತನಕ? ಆಮೃತ್ಯೋನಾಚರೇತ್ ಶೌಚಂ, ತನಗೆ ಮರಣ ಬರುವ ತನಕ ಆ ಶೌಚವನ್ನು ಮಾಡ್ತಾ ಹೋದರೂ ಸಹ ಅವನು ಸರ್ವಥಾ ಶುದ್ಧನಾಗೋದಿಲ್ಲ. ಭಾವದುಷ್ಟ ನ ಶುದ್ಧತಿ, ಯಾರು ಭಾವದುಷ್ಟನಾಗಿದ್ದಾನೆ ಅಂಥವನು ಸರ್ವಥಾ ಶುದ್ಧನಾಗೋದಿಲ್ಲ. ಬರೀ ಕಾಮಕ್ರೋಧ ಇಷ್ಟೇ ಅಲ್ಲ, ಅದು ಎಲ್ಲರಿಗೂ ಇರ್ತದೆ. ಕಾಮಕ್ರೋಧಗಳು ಪ್ರತಿಯೊಬ್ಬರಿಗೂ ಯಾರಲ್ಲಾದರೂ ಇರ್ತದೆ. ಆದರೆ ದೇವರಲ್ಲಿ ದ್ವೇಷ ಅದು ಪ್ರಧಾನ.
ಮಾನಸ ದೋಷ ಅಂತ ಅಂದರೆ ಅತೀ ಪ್ರಧಾನವಾದ ಮಾನಸ ದೋಷ ಯಾವುದು ಅಂತಂದರೆ ಭಗವಂತನಲ್ಲಿ ದ್ವೇಷ, ಭಗವಂತನ ಭಕ್ತರಲ್ಲಿ ದ್ವೇಷ, ಧರ್ಮದಲ್ಲಿ ದ್ವೇಷ. ದೇವರು ಭಕ್ತರಿಗೆ ಹೇಳ್ತಾನಲ್ಲ, ದೇವತೆಗಳಿಗೆಲ್ಲ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವ ಆಶು ವಿನಶ್ಯತಿ ಅಂತ ಹೇಳ್ತಾರೆ. ಅದು ಪ್ರಧಾನವಾದ ದೋಷಗಳು. ಅದು ದೇವರಲ್ಲಿ ದ್ವೇಷ ಮಾಡೋದು, ಧರ್ಮದಲ್ಲಿ ದ್ವೇಷ ಮಾಡೋದು, ಗೋ ಹಸುಗಳಲ್ಲಿ ದ್ವೇಷ ಮಾಡೋದು, ವೇದಗಳಲ್ಲಿ ದ್ವೇಷ ಮಾಡೋದು, ಇದೆಲ್ಲ ದ್ವೇಷ ಏನಿದೆಯಲ್ಲ ಇದು ನಿಜವಾದ ದೋಷಗಳು ಅಂತ ಹೇಳಿದ್ದಾರೆ. ಆ ತರಹದ ದೋಷದಿಂದ ಯುಕ್ತನಾದವನನ್ನು ಸರ್ವಥಾ ಗಂಗಾಜಲ, ಸಮಗ್ರ ಗಂಗಾಜಲವಾಗಲಿ, ಪರ್ವತ ಸಮಾನವಾದ ಮೃದ್ಭಾರವಾಗಲಿ ಅವನ ಶರೀರವನ್ನು ಶುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕಾಗಿ ಎಷ್ಟು ಸಲ ಸ್ಮೃತಿಯಲ್ಲಿ ಹೇಳಿದ್ದಾರೆ, ಎಷ್ಟು ಅನುಕೂಲ. ಅದಕ್ಕೆ ನೋಡಿಕೊಂಡು ಪ್ರಧಾನವಾದ ಕರ್ಮಕ್ಕೆ ವಿಘ್ನವಾಗದೇ ಇದ್ದಂತೆ ದೇವರ ಪೂಜೆಗೆ, ಚಿಂತನೆಗೆ, ಉಪಾಸನೆಗೆ, ಜಪಕ್ಕೆ ಮಾಡಬೇಕಾದ ಕೆಲಸ ಒಂದಿಲ್ಲ, ಮಾಡಬೇಕಾದ ಧರ್ಮಗಳು ಒಂದಿಲ್ಲ. ದೇವರು ನಮಗೆ ಬಹಳ ವಿಚಿತ್ರವಾದ ಕರ್ಮಗಳ ಜಾಲವನ್ನು ವಿಧಾನ ಮಾಡಿಬಿಟ್ಟಿದ್ದಾನೆ, ಒಂದಲ್ಲ ಎರಡಲ್ಲ. ನಿಜವಾಗಿ ಮಾಡಬೇಕಾದದ್ದು ಯಾವುದು ಗೊತ್ತಾ? ಪಾಠ ಪ್ರವಚನ ಅಂತ ಹೇಳಿದ್ದಾರೆ. ನೀವೇನೇ ಮಾಡಿರಿ ಅದನ್ನು ತಪ್ಪಿಸ್ಬೇಡ್ರಿ ಅಂತ ಹೇಳಿದ್ದಾರೆ. ಅಂಥೇಳಿ ನಾನು ಸಂಧ್ಯಾವನ್ನು ತಪ್ಪಿಸೋ ಹಾಗಿಲ್ಲ. ಪಾಠ ಪ್ರವಚನ ಅತ್ಯಂತ ಮಹತ್ವದ್ದು ಅಂತ ಹೇಳಿ ಮತ್ತು ಸಂಧ್ಯಾವಂದನ ತಪ್ಪಿಸೋ ಹಾಗಿಲ್ಲ, ಅಗ್ನಿಹೋತ್ರವನ್ನು ತಪ್ಪಿಸೋ ಹಾಗಿಲ್ಲ. ಆದರೆ ಇವತ್ತು ತಪ್ಪಿಸ್ತಾ ಇದ್ದೇವೆ ನಾವು ಅದನ್ನು. ಅಗ್ನಿಹೋತ್ರ ಇಲ್ಲ, ಉಪಾಸನೆ ಇಲ್ಲ, ಯಾವುದೂ ಇಲ್ಲ, ಸಂಧ್ಯಾವಂದನಕ್ಕೆ ಮಾತ್ರ ಸೀಮಿತವಾಗಿದ್ದೇವೆ. ಇರಲಿ, ಆಚಾರ್ಯರು ಅದನ್ನು ಹೇಳಿದ್ದಾರೆ, ನೀವು ಕುರ್ಯಾದನ್ಯನ್ನವ ಕುರ್ಯಾನ್ ಮೈತ್ರ ಬ್ರಾಹ್ಮಣ ಉಚ್ಚತೆ. ನೀವು ಉಳಿದದ್ದನ್ನು ಮಾಡ್ತೀರೋ ಬಿಡ್ತೀರೋ, ಆದರೆ ಮೈತ್ರ ಅಂದರೆ ಗಾಯತ್ರಿ ಜಪ, ಗಾಯತ್ರಿ ಮಂತ್ರ, ಮಿತ್ರ ದೇವತಾಕವಾದದ್ದು ಅಂತ ಅರ್ಥ. ಮಿತ್ರರು ಕಂಡುಕೊಂಡದ್ದು. ಮಿತ್ರ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಸೂರ್ಯ ಅಂತ ಒಂದು ಅರ್ಥ, ಮಿತ್ರ ಅಂದರೆ ಮಿತ್ರ ಅನ್ನೋದಕ್ಕೆ ವಿಶ್ವಾಮಿತ್ರರು ಅಂತ ಅರ್ಥ. ಯಾವ ಮಂತ್ರಕ್ಕೆ ಮಿತ್ರ ಋಷಿಗಳಾಗಿದ್ದಾರೋ, ಯಾವ ಮಂತ್ರಕ್ಕೆ ಮಿತ್ರ ಸೂರ್ಯಾಂತರ್ಯಾಮಿಯಾದ ನಾರಾಯಣ ದೇವತೆಯಾಗಿದ್ದಾನೋ ಅಂಥ ಮೈತ್ರ ಗಾಯತ್ರಿ ಜಪ. ಯಾವ ಸಂಧ್ಯಾವಂದನ ಇದೆಯಲ್ಲ ಆ ಸಂಧ್ಯಾವಂದನ ಮಾತ್ರ ಸರ್ವಥಾ ತಪ್ಪಿಸಬೇಡಿ ಅಂತ ಹೇಳಿದ್ದಾರೆ. ಸಂಧ್ಯಾವಂದನೆಯನ್ನು 3 ಹೊತ್ತು ಮಾಡ್ತಾ ಇದ್ದರೆ ಅವನು ಬ್ರಾಹ್ಮಣನಾಗಿ ಉಳಿತಾನೆ ಅಷ್ಟೇ. ಬ್ರಾಹ್ಮಣ್ಯ ಬೆಳೆಯೋದಿಲ್ಲ ಅವನಲ್ಲಿ, ಬ್ರಾಹ್ಮಣನಾಗಿ ಉಳಿತಾನೆ ಕೊನೆ ತನಕ ಅಷ್ಟೇ. ಅದನ್ನು ನಮಗೆ ಮಾಡಲಿಕ್ಕಾಗೋದಿಲ್ಲ. ಇರಲಿ, ಈ ತರಹದ ಪ್ರಧಾನವಾದ ಕರ್ಮಗಳು, ಪಾಠ ಪ್ರವಚನಗಳು, ಅದಕ್ಕಿಂತ ಸ್ವಲ್ಪ ಕಡಿಮೆ ದೇವರ ಪೂಜೆ, ಜಪ ಇತ್ಯಾದಿಗಳು, ಇವುಗಳನ್ನೆಲ್ಲ ಸೇರಿಸಿಬಿಟ್ಟಿದ್ದಾನೆ. ಎಲ್ಲ ಮಾಡಬೇಕು ಅಂತ ಅಂತಾನೆ ದೇವರು, ಒಂದೂ ತಪ್ಪಿಸೋ ಹಾಗಿಲ್ಲ. ಉಳಿದದ್ದನ್ನೆಲ್ಲ ಸಂಕೋಚ ಮಾಡಿ ಪಾಠ ಪ್ರವಚನಗಳನ್ನು ವಿಸ್ತಾರವಾಗಿ ಮಾಡಿ ಅಂತ ಶ್ರೀಮದಾಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯರ ಮಾತಿಗೆ ಅನುಗುಣವಾಗಿ ನಾವು ಅದಕ್ಕೆ ಅಷ್ಟಷ್ಟು ಸಮಯವನ್ನು ಹಾಕಿದರೆ ಉಳಿದದ್ದನ್ನು ಪಾಠ ಪ್ರವಚನಗಳನ್ನು ವಿಸ್ತಾರವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದಕ್ಕಾಗಿ ಎಲ್ಲ ಮಾತುಗಳನ್ನು ನಮಗೆ ತಿಳಿಸ್ತಾರೆ. ಹೀಗಾಗಿ ಶೌಚ ಶುದ್ಧಿ ಏನಿದೆಯಲ್ಲ ಅತಿ ಶೀಘ್ರವಾಗಿ ಅದನ್ನು ಸಂಪಾದನೆ ಮಾಡಿಕೊಂಡು ಪ್ರಧಾನವಾದ ಕರ್ಮವನ್ನು ಮಾಡಲಿಕ್ಕೆ ತೊಡಗಬೇಕು ಅಂತ ಹೇಳ್ತಾರೆ. ಹೀಗೆ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳುವ ಕ್ರಮವನ್ನು ಹೇಳಿ ದಂತಕಾಷ್ಠ ಭಕ್ಷಣ, ನಿಜವಾಗಿ ಅದನ್ನು ದಂತ ಶೋಧನ ಅಂತ ಅನ್ನೋದಿಲ್ಲ, ಅದನ್ನು ತಿನ್ನೋದು. ದಂತ ಕಾಷ್ಠ ಏನಿದೆ ಅಲ್ಲ ಆ ಕಾಷ್ಠವನ್ನು ಭಕ್ಷಣೆ ಮಾಡೋದಷ್ಟೇ. ಅದನ್ನು ಅಗಿತಾ ಇರೋದು, ಅಗದ ಮೇಲೆ ಅದು ಮೆದುವಾಗಿ ಬಿಡ್ತದೆ. ಉತ್ತರೇಣಿಯ ಕಡ್ಡಿಯಾಗಲಿ ಅಥವಾ ಬೇವಿನ ಕಡ್ಡಿ ಅಥವಾ ಮಾವಿನ ಎಲೆ, ಈ ತರಹದ ಚೂತ, ನೇರಳೆ ಹಣ್ಣಿನ ಎಲೆಗಳು, ಈ ತರಹದ ಎಲೆಗಳು, ಕಟ್ಟಿಗೆಗಳನ್ನು ವಿಧಾನ ಮಾಡಿದ್ದಾರೆ ಹಲ್ಲನ್ನು ಸ್ವಚ್ಛ ಮಾಡಿಕೊಳ್ಳೋದಕ್ಕಾಗಿ. ಹೀಗಾಗಿ ಆ ತರಹದ ದಂತ ಕಾಷ್ಠಗಳೇನಿದೆಯಲ್ಲ ಆ ಕಾಷ್ಠವನ್ನು ಭಕ್ಷಣೆ ಮಾಡಬೇಕಂತೆ. ಹಲ್ಲಿನಲ್ಲಿ ಹಾಕಿಕೊಂಡು ಅದನ್ನು ಅಗಿತಾ ಇರಬೇಕು, ಅದನ್ನು ಜಿಗಿಬೇಕಂತೆ. ಇವತ್ತೆಲ್ಲ ಬಂದಿದೆಯಲ್ಲ ಮೀಡಿಯಮ್ಮು, ಸಾಫ್ಟು, ಹಾರ್ಡು ಅಂತ. ಇದು ಸ್ವಯಂ ಸ್ಮೃತಿಗಳು ಹೇಳಿದ್ದು. ಇದು ನಮ್ಮ ಒಸಡುಗಳಿಗೆ ಯಾವುದೇ ತರಹದ ತೊಂದರೆಯಾಗದೇ ಇದ್ದಂತೆ ನೋಡಿ, ಶಾಸ್ತ್ರದಲ್ಲಿ ಶುದ್ಧಿಯನ್ನು ವಿಧಾನ ಮಾಡ್ತಾರೆ. ಶುದ್ಧಿಯ ಜೊತೆಗೆ ದೇಹದ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ವಿಧಾನ ಮಾಡ್ತಾರೆ. ಬೇವಿನ ಕಡ್ಡಿಯನ್ನು ಹೇಳಿದ್ದಾರೆ ಅಂತ ಹೇಳಿ ಕಡ್ಡಿ ಒಳಗೆ ಹಾಕಿಕೊಳ್ಳೋದಲ್ಲ. ಹಲ್ಲು ಹೋಗೋ ಹಾಗೆ, ರಕ್ತ ಬರೋ ಹಾಗೆ ಅದು ಶುದ್ಧಿಯಾಗೋದಿಲ್ಲ, ಅದು ಮತ್ತಿಷ್ಟು ಅಶುದ್ಧಿಯಾಗಿಬಿಡುತ್ತದೆ. ನಮ್ಮ ಹಲ್ಲುಗಳು ಶುದ್ಧವಾಗಿ ಸ್ಥಿರವಾಗಿ ಇರಬೇಕು. ದೇವರ ನೈವೇದ್ಯವನ್ನು ತಿನ್ನಲಿಕ್ಕೆ ಅದು ಸಹಕಾರ ಮಾಡಬೇಕು. 4 ದಿವಸಕ್ಕೆ ಹಲ್ಲು ಬಿಟ್ಬಿಟ್ರೆ ಮುಂದೇನು ಗತಿ? ಏನೂ ಇಲ್ಲ, ಪಾಠ ಪ್ರವಚನ ಇಲ್ಲ, ದೇವರ ನೈವೇದ್ಯವೂ ಇಲ್ಲ, ಅಂಥ ಪರಿಸ್ಥಿತಿ ಆಗಿ ಹೋಗಿಬಿಡ್ತದೆ ಅನ್ನೋದಕ್ಕಾಗಿ ದಂತಕಾಷ್ಠ ಭಕ್ಷಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆರೋಗ್ಯಕ್ಕೂ ಸಹ ಅತೀ ಉಪಯುಕ್ತವಾದದ್ದು ದಂತಕಾಷ್ಠ ಭಕ್ಷಣ. ಆ ಬೇವಿನ ಕಡ್ಡಿ ಅಥವಾ ಉತ್ತರೇಣೆಯ ಕಡ್ಡಿ ಆರೋಗ್ಯಕ್ಕೆ, ಆರೋಗ್ಯಶಾಸ್ತ್ರದಲ್ಲಿ ಶಾಂಗಧರ ಸಂಹಿತ ಅಥವಾ ಚರಕ ಸಂಹಿತ ಇತ್ಯಾದಿಗಳಲ್ಲಿ ಅವುಗಳಿಂದ ಆಗುವ ಲಾಭವನ್ನು ಬಹಳಷ್ಟು ಹೇಳಿದ್ದಾರೆ.
ಇವತ್ತು ಅನೇಕ ವೈದ್ಯರು, ಅನೇಕ ಅಲ್ಲ ಸಾಮಾನ್ಯ ಎಲ್ಲ ವೈದ್ಯರು ಸುಮ್ಮನೆ ಅದೇನೋ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಅಷ್ಟೇ ಹೊರತು ಪ್ರತಿಯೊಬ್ಬರೂ ನಾವು ಯಾವುದನ್ನು ದಂತ ಶೋಧನೆಗೆ ಇವತ್ತು ಬಳಸ್ತೀವಲ್ಲ ಅದನ್ನು ಸರ್ವಥಾ ನಿಷೇಧ ಮಾಡ್ತಾರೆ. ಅದರಿಂದ ಎಲ್ಲ ತರಹದ ರೋಗಗಳು ಬರ್ತದೆ ಅಂತ ಒಳಗೆ ಹೋಗೋದಿಲ್ಲ, ನಾವೇನು ತಿನ್ನೋದಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಹೋಗ್ತದೆ ಒಳಗಡೆಗೆ, ಅದು ಬೇಡ ಅಂದರೂ ಒಳಗಡೆಗೆ ಹೋಗ್ತದೆ ಅನ್ನೋದಕ್ಕಾಗಿ ಅದರಿಂದ ಅನೇಕ ರೋಗಗಳು ಬರ್ತದೆ ಅಂತ ಶಾಸ್ತ್ರ ಹೇಳಿದೆ. ಆದರೆ ಒಂದು ಬಾರಿ ಶಾಸ್ತ್ರದಲ್ಲಿ ಹೇಳಿದಂತೆ ಎಲ್ಲಿ ಅನಿವಾರ್ಯ, ನಾವು ಮನೆಯಲ್ಲಂತೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಊರಿಗೆ ಹೋದ ಪ್ರಸಂಗದಲ್ಲಿ ಸಂಚಾರಕ್ಕೆ ಸ್ವಾಮಿಗಳ ಹಿಂದೆ ಹೋದಾಗ ಆ ತರಹದ ಗ್ರಾಮಗಳಿಗೆ ಹೋಗೋ ಪ್ರಸಂಗ ಬರ್ತಿತ್ತು. ಅಲ್ಲಿ ಏನು ಪೇಸ್ಟ್ ಇಲ್ಲ, ಮತ್ತೇನೂ ಇಲ್ಲ. ಆ ಸಂದರ್ಭದಲ್ಲಿ ಯಾವುದೋ ಬೇವಿನ ಕಡ್ಡಿಯನ್ನು ತೆಗೆದು ಇಲ್ಲಿ ಹೇಳಿದಂತೆ ತೆಗೆದು ಸ್ವಚ್ಛ ಮಾಡಿಕೊಂಡ್ರೆ ನಿಜವಾಗಿ ಬಹಳ ಸ್ವಚ್ಛವಾಗಿರ್ತದೆ. ಭಾರೀ ಸ್ವಚ್ಛತೆಯನ್ನು ನಾವು ಅನುಭವಿಸ್ತೇವೆ. ಆ ತರಹದ ಸ್ವಚ್ಛತೆಯೇ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ನಾವು ಮಹಾಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ಮುಖವನ್ನು ತೊಳೆದುಕೊಳ್ಳೋದು, ಹಲ್ಲನ್ನು ತೊಳೆದುಕೊಳ್ಳೋದು ಅಂತ ಅಂದರೆ ಬರೀ ನಮ್ಮ ದೇಹವನ್ನು ತೊಳೆದುಕೊಳ್ತೀವಿ ಅಂತ ವಿಚಾರ ಮಾಡಬೇಡ್ರಿ. ಹಲ್ಲು ಅಂದರೆ ಅಲ್ಲಿರುವವನು ಹಂಸನಾಮಕನಾದ ಪರಮಾತ್ಮ. ಹೀಗಾಗಿ ಹಂಸನ ಮಂದಿರ ಅದು, ಹಂಸನ ಮನೆ ಅದು ಹಲ್ಲು ಅಂತ ಅಂದರೆ. ಹಲ್ಲು ಸ್ವಚ್ಛ ಮಾಡಿಕೊಳ್ತೀವಿ ಅಲ್ಲ, ಹಂಸನ ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ ಅಂತ ಚಿಂತನೆ ಮಾಡಿಬಿಟ್ರೆ ಅದೊಂದು ದೇವರ ಪೂಜೆ ಆಗ್ತದೆ. ಹಾಗಾದರೆ ಸ್ವಚ್ಛ ಮಾಡೋದಕ್ಕಾಗಿ, ದೇವರ ಮನೆಯನ್ನು ಸ್ವಚ್ಛ ಮಾಡೋದಕ್ಕಾಗಿ ಯಾವುದೋ ಪ್ಲಾಸ್ಟಿಕ್ ಬಳಸಿದರೆ ಹೇಗೆ, ಯಾವುದೋ ಬಳಸಿದರೆ ಹೇಗೆ, ವಿಹಿತವಾದದ್ದನ್ನು ಅಲ್ಲಿ ಬಳಸಿದರೆ ದೇವರಿಗೆ ಸಂತೋಷವಾಗ್ತದೆ ಅನ್ನೋದಕ್ಕಾಗಿ ಅದನ್ನು ಬಳಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಅಂತೂ ಮುಖೇ ಪರ್ಯುಷತೆ, ದಂತ ಕಾಷ್ಟ ಭಕ್ಷಣ ಯಾಕೆ ಅನ್ನೋದನ್ನು ಶಾತಾತಪ ಸ್ಮೃತಿಯಲ್ಲಿ ಅದರ ಬಗ್ಗೆ ನಮಗೆ ತಿಳಿಸ್ತಾರೆ. ಮುಖೇ ಪರ್ಯುಷತೆ ನಿತ್ಯಂ ಭವತ್ಯಪ್ರಯತೋ ನರಃ ತಸ್ಮಾತ್ ಸರ್ವಪ್ರಯತ್ನೇನ ಭಕ್ಷಯೇ ದಂತಧಾವನಂ ಅಂತ ಹೇಳ್ತಾರೆ. ಮುಖೇ ಪರ್ಯುಷತೆ, ರಾತ್ರಿ 12 ಗಂಟೆ ಮಲಗಿಬಿಟ್ಟಿರ್ತೇವೆ, 10-12 ಗಂಟೆ ಮಲಗಿಬಿಟ್ಟಿರ್ತೇವೆ. ಹೀಗಾಗಿ ಅದು ನಮಗೆ ಹೇಳಲಿಕ್ಕೂ ಹೇಸಿಗೆ ಅನ್ನಿಸ್ಬಿಡ್ತದೆ. ಅಷ್ಟು ಹೊಲಸು ನಮ್ಮ ಬಾಯಿಯಲ್ಲಿ, ನಮ್ಮ ದೇಹದಲ್ಲಿ ಬಂದು ಕೂತು ಬಿಟ್ಟಿರ್ತದೆ. ಹೀಗಾಗಿ ಮನುಷ್ಯನಿಗೆ ಸಂಕೋಚ, ಮುಖ ತೋರಿಸ್ಲಿಕ್ಕೆ ಸಂಕೋಚ, ಎದ್ದು ಕೂಡಲೇ ಮುಖ ತೋರಿಸ್ಲಿಕ್ಕೆ ಸಂಕೋಚ ಅನ್ನೋದಕ್ಕಾಗಿ ಯಾರಾದರೂ ಬಂದುಬಿಟ್ರೆ ಹೋಗಿ ಮುಖ ಪ್ರಕ್ಷಾಲನೆ ಮಾಡಿಕೊಂಡು ಶುದ್ಧರಾಗಿ ನಾವು ಬಂದು ಅವರಿಗೆ ಮುಖ ತೋರಿಸ್ತೇವೆ. ಯಾಕೆಂದರೆ ಮುಖ ತೋರಿಸ್ಲಿಕ್ಕೂ ನಾವು ಸಿದ್ಧರಾಗಿರೋದಿಲ್ಲ, ಅಷ್ಟು ಹೊಲಸು ನಮ್ಮ ದೇಹದಲ್ಲಿ ಬಂದುಬಿಟ್ಟಿರ್ತದೆ. ಅಪ್ರಯತಃ ಯಾವ ಕೆಲಸ ಮಾಡಲಿಕ್ಕೂ ಮನುಷ್ಯನಿಗೆ ಸುಮುಖತೆ ಇರೋದಿಲ್ವಂತೆ. ಮಲ್ಕೊಂಡಿರ್ತಾನೆ, ಹೊಲಸು ದೇಹವಾಗಿ ಬಿಟ್ಟಿರ್ತದೆ, ಯಾವುದಕ್ಕೂ ಸುಮುಖನಾಗಿರೋದಿಲ್ಲ ಮನುಷ್ಯ. ಸುಮುಖತೆ ಬರಬೇಕು ಅಂತಂದರೆ ದಂತಕಾಷ್ಟ ಭಕ್ಷಣ ಮಾಡಬೇಕು ಅಂತ ಹೇಳ್ತಾರೆ. ಹಲ್ಲು ಸ್ವಚ್ಛವಾಯಿತು ಅಂತಂದರೆ ಆವಾಗ ಸ್ವಚ್ಛವಾಗಿ ಮಾತಾಡಲಿಕ್ಕೆ, ಸ್ತೋತ್ರ ಮಾಡಲಿಕ್ಕೆ, ಹರಿಪ್ರಸಾದ ಮನಸ್ಸಿನಲ್ಲಿ ಪ್ರಸನ್ನತೆ ಬರ್ತದೆ ಅನ್ನೋದಕ್ಕಾಗಿ ದಂತಕಾಷ್ಟ ಭಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಹೇಳಿ ಆ ದಂತಕಾಷ್ಠ ಅದರ ಪರಿಮಾಣ ಎಷ್ಟಿರಬೇಕು. ಆದರೆ ಶಾಸ್ತ್ರ ಎಷ್ಟು ಸೂಕ್ಷ್ಮವಾಗಿ ನಮಗೆ ತಿಳಿಸಿದೆ ಅಂತ ಅಂದರೆ ನಿಜವಾಗಿ ಅದನ್ನು ಪಾಲನೆ ಮಾಡ್ತಾ ಹೋದರೆ ನಮಗೆ ಯಾವ ರೋಗಗಳು ಬರೋದಿಲ್ಲ, ಯಾವುದೋ ರೋಗಗಳು ಬರೋದಿಲ್ಲ. ಅದನ್ನು ಬಿಟ್ಟಿದ್ದೇವೆ ಅಂತ ಅನ್ನೋದಕ್ಕಾಗಿ ಎಲ್ಲ ರೋಗಗಳು ನಮಗೆ ಬೆನ್ನತ್ತಿ ಬಿಟ್ಟಿವೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಚತುರಂಗುಲ ಮಾನಂತು, 4 ಅಂಗುಲ ಉದ್ದ ಅದು ಇರಬೇಕು ಅಂತ ಹೇಳ್ತಾರೆ ದಂತಕಾಷ್ಠ. ಚತುರಂಗುಲ ಮಾನಂತು ನಾರೀಣಾಂ ಮಾತ್ರ ಸಂಶಯ, ಸ್ತ್ರೀಯರು ದಂತಕಾಷ್ಠ ಭಕ್ಷಣೆ ಮಾಡಬೇಕಾದ್ರೆ 4 ಅಂಗುಲದ ಉದ್ದ ಇರುವ ದಂತಕಾಷ್ಠವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಇವೆಲ್ಲ ಬಹುಶಃ ಅಲ್ಲ, ಸಾಧ್ಯವೇ ಇಲ್ಲ ಇವೆಲ್ಲ. ಆದರೆ ಮುಂದಿನದ್ದು ಬಹುಶಃ ಮಾಡಬಹುದು ಅಂತ ಅನ್ನಿಸ್ತದೆ. ಸರಿ, ಇವೆಲ್ಲ ಸಾಧ್ಯವಾಗೋದಿಲ್ಲ. ಯಾವ ದಿಕ್ಕಿಗೆ ನಿಂತು ದಂತ ಶೋಧನೆಯನ್ನು ಮಾಡಿಕೊಳ್ಳಬೇಕು. ಬರೀ ವಾಸ್ತು ಇಷ್ಟೇ ಅಲ್ಲ, ಮನೆಯಲ್ಲಿ ಯಾವುದು ಎಲ್ಲೆಲ್ಲಿ ಇರಬೇಕು ಅಂತ ಇಷ್ಟೇ ಅಲ್ಲ, ನಾವು ಕರ್ಮ ಮಾಡಬೇಕಾದ್ರೆ ಯಾವ ಕರ್ಮವನ್ನು ಯಾವ ದಿಕ್ಕಿಗೆ ನಿಂತು ಆ ಕೆಲಸಗಳನ್ನು ಮಾಡಬೇಕು ಅನ್ನೋದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾವು ಬರೀ ಮನೆಯಲ್ಲಿ ಅಡಿಗೆ ಮನೆ ಈ ದಿಕ್ಕಿನಲ್ಲಿರಬೇಕು, ದೇವರ ಮನೆ ಹೀಗೆ, ಮಲ್ಕೊಳ್ಳೋ ಕೋಣೆ ಹೀಗಿರಬೇಕು ಅಂತ ಎಲ್ಲ ವ್ಯವಸ್ಥಿತವಾಗಿ ಕಟ್ಕೊಂಡ್ಬಿಡ್ತೇವೆ. ಆದರೆ ನಾವು ಕೆಲಸ ಮಾಡಬೇಕಾದ್ರೆ ಯಾವ ದಿಕ್ಕಿಗೆ ನಿಂತು ಕೆಲಸ ಮಾಡಬೇಕು. ನೀವು ಪ್ರಶ್ನೆ ಕುಂಡಲಿ ಕೆಲವರು ಹಾಕ್ತಾರೆ, ಪ್ರಶ್ನೆ ಕುಂಡಲಿ ಹಾಕ್ತಾರೆ, ಜಾತಕ ಇಲ್ಲದೇನೆ ಕೆಲವರು ನಮ್ಮ ಭವಿಷ್ಯವನ್ನು ಹೇಳ್ತಾ ಇರ್ತಾರೆ. ಅವರು ಹೇಳುವವರು ಗಮನಿಸ್ತಾ ಇರ್ತಾರೆ, ನಾವು ಯಾವ ದಿಕ್ಕಿನಿಂದ ಬಂದಿದ್ದೇವೆ, ಏನು ಬಟ್ಟೆ ಉಟ್ಕೊಂಡು ಬಂದಿದ್ದೇವೆ, ನಾವು ಅವರಿಗೆ ಎಲೆ ಅಡಿಕೆ ಕೊಡಬೇಕಾದ್ರೆ ಎಷ್ಟು ಎಲೆ ತಂದಿದ್ದೇವೆ, ಆ ಎಲೆಯಲ್ಲಿ ಗೆರೆಗಳು ಎಷ್ಟಿವೆ, ನಮ್ಮ ಭವಿಷ್ಯವನ್ನು ಹೇಳಬೇಕಾದ್ರೆ ಅಷ್ಟು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಕೆಲಸ ಆಗ್ತದೋ ಇಲ್ಲೋ ಅಂತ ಅವರು ಹೇಳ್ತಾರೆ. ಅಷ್ಟು ಸೂಕ್ಷ್ಮವಾಗಿ ಶಾಸ್ತ್ರಗಳಿವೆ. ಹೀಗಾಗಿ ನಾವು ದಂತಕಾಷ್ಟ ಭಕ್ಷಣೆ ಮಾಡೋದಾಗಲಿ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಏಳೋದು ಅಲ್ಲಿಂದ ಪ್ರಾರಂಭ. ಬಲಕ್ಕೆ ಮಗ್ಗಲಾಗಿ ಏಳಬೇಕು ಅಂತ ಹೇಳ್ತಾರೆ. ಯಾವಾಗಲೂ ಬಲ, ಪ್ರದಕ್ಷಿಣ, ದಕ್ಷಿಣ, ಯಾವಾಗಲೂ ಸುಮುಖವಾಗಿರಬೇಕು. ಎಡಕ್ಕೆ ಸಾಮಾನ್ಯ ಎಡ ಅಂತ ಅನ್ನೋದು ಅದು ದೈತ್ಯರ ಸ್ಥಾನ ಅಂತ ಅನ್ನೋ ಹಾಗೆ ಇರಲಿ.
ಅಂತೂ ಅಲ್ಲಿಂದ ಪ್ರಾರಂಭ, ಎಡಕ್ಕೆ ಮಗ್ಗಲಾಗಿ ಏಳಬೇಕು, ಬಲಕ್ಕೆ ಮಗ್ಗಲಾಗಿ ಏಳಬೇಕು. ಹಾಗೆ ದಂತಕಾಷ್ಟ ಭಕ್ಷಣೆ ಮಾಡಬೇಕಾದರೆ ಯಾವ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು ಅಂತ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಪೂರ್ವ, ಉತ್ತರ ಅಥವಾ ಈಶಾನ್ಯ. ನೋಡಿ, ಇದು ಸಣ್ಣ ಕೆಲಸ ಅಂತ ನಮಗೆ ಅನಿಸ್ತಿರ್ಬೋದು, ಆದರೆ ಇದಕ್ಕೂ ದಿಕ್ಕನ್ನು ವಿಧಾನ ಮಾಡುವ ಮೂಲಕ ಇದು ಬರೀ ನಮ್ಮ ದೇಹವನ್ನು ಶುದ್ಧ ಮಾಡಿಕೊಳ್ಳೋದಿಷ್ಟೇ ಅಲ್ಲ, ಇದೊಂದು ದೇವರ ಪೂಜೆ. ಮಹಾಸ್ವಾಮಿಗಳು ಹಾಗೆ ಬರೆದಿದ್ದಾರೆ ಅಂತ ಅಂದರೆ ಅದೇನು ಸುಮ್ಮನೆ ನಮ್ಮನ್ನು ಸಂತೋಷಪಡಿಸೋದಕ್ಕಾಗಿ ಅಥವಾ ಮನಸ್ಸಿಗೆ ಸಂತೋಷ ಮನೋಹರವಾಗಿ ಅದನ್ನು ಹೇಳಿದ್ದಾರೆ ಅಂತ ಸರ್ವಥಾ ಅಲ್ಲ. ವಾಸ್ತವಿಕವಾಗಿ ಅದೊಂದು ಪೂಜೆ. ನಾವು ಸ್ನಾನ ಮಾಡ್ತೇವೆ, ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ತೇವೆ, ಹಲ್ಲು ತಿಕ್ಕಿಕೊಳ್ತೇವೆ ಅಂತಂದ್ರೂ ಅದೊಂದು ಪೂಜೆ. ಹಾಗಾದರೆ ಅದು ಪೂಜೆಯಾಗಬೇಕಾದ್ರೆ ದಿಕ್ಕು ಸರಿಯಾಗಿ ಇರಬೇಕಲ್ಲ. ಹೀಗಾಗಿ ಪೂರ್ವಕ್ಕೆ ದಿಕ್ಕು ಮಾಡಿ, ಈಶಾನ್ಯಕ್ಕೆ ದಿಕ್ಕು ಮಾಡಿ, ಉತ್ತರಕ್ಕೆ ದಿಕ್ಕು ಮಾಡಿ, ಯಾವ ದಿಕ್ಕಿಗೆ ಅಭಿಮುಖರಾಗಿ ನಾವು ದೇವರ ಪೂಜೆಯನ್ನು ಮಾಡಬೇಕಲ್ಲ, ಧರ್ಮವನ್ನು ಮಾಡಬೇಕಲ್ಲ. ಹಾಗಾದರೆ ಇದು ಧರ್ಮವೇ ಅನ್ನೋದಕ್ಕಾಗಿ ಇದನ್ನು ಮಾಡೋದಕ್ಕಾಗಿಯೂ ಸಹ ಪೂರ್ವ, ಉತ್ತರ, ಈಶಾನ್ಯ ಇವುಗಳಿಗೆ ಮುಖವನ್ನು, ಈ ದಿಕ್ಕಿನ ಕಡೆಗೆ ಮುಖವನ್ನು ಮಾಡಿಕೊಂಡು ದಂತ ಪ್ರಕ್ಷಾಲನೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಆದರೆ ವಿಚಿತ್ರ, ದಕ್ಷಿಣಕ್ಕೆ ಮುಖ ಮಾಡಿ ತೊಳೆದುಕೊಳ್ಳುವ ಹಾಗೆ ನಾವು ಮನೆಯನ್ನು ಕಟ್ಕೊಂಡ್ಬಿಟ್ಟಿದ್ರೆ ನಮಗೇನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ಹಾಗೆ ಮಾಡಬೇಕಾಗ್ತದೆ. ಆದರೆ ಅಂಥ ಪ್ರಸಂಗದಲ್ಲಿಯೂ ಸಹ ಏನೋ ಮಾಡಿಕೊಂಡು ಈ ಮೂರರಲ್ಲಿ ಯಾವುದು ಸಾಧ್ಯವಿದೆ ಆ ದಿಕ್ಕಿಗೆ ಕನಿಷ್ಠ ಪಕ್ಷ ಮುಖ ಮಾಡಿ ಆದರೂ ಹಲ್ಲುಗಳನ್ನು ತಿಕ್ಕಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಮಾಡಬೇಕಾದ್ರೆ ಮೊದಲಿಗೆ ದಂತಕಾಷ್ಟ ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದೊಂದು ಜೀವ ಅಲ್ಲ. ಯಾವುದೋ ಗಿಡದಿಂದ, ಬೇವಿನ ಗಿಡವೋ ಉತ್ತರಾಯಣ ಗಿಡವೋ ಯಾವುದೋ ಒಂದು ಗಿಡದಿಂದ ಅದನ್ನು ಬಿಡಿಸಿಕೊಂಡು ನಾವು ತಂದಿದ್ದೇವೆ. ಹಾಗಾದರೆ ಆ ಜೀವಕ್ಕೆ ನೋವಾಗಿದೆ, ನಾನು ಬಿಡಿಸಿದ್ದರಿಂದ ಆ ಜೀವಕ್ಕೆ ನೋವಾಗಿದೆ ಅನ್ನೋದಕ್ಕಾಗಿ ಅದನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಅದು ಬಾಯಲ್ಲಿ ಹಾಕ್ಕೊಂಡು ಅದನ್ನು ಕಚ್ಚುತ್ತೇನೆ ನಾನು, ಅಲ್ಲಿಯೂ ಪ್ರಾಣಿಗಳಿಗೆ ಹಿಂಸೆಯಾಗ್ತದೆ. ಆದರೆ ಶಾಸ್ತ್ರ ವಿಧಾನ ಮಾಡಿದೆ ನಮಗೆ, ಹೀಗಾಗಿ ನಾವು ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ. ನೀವೆಲ್ಲರೂ ಧರ್ಮವ್ಯಾಧನ ಕಥೆಯನ್ನು ಕೇಳಿದ್ದೀರಿ. ಮಹಾಭಾರತದಲ್ಲಿ ಧರ್ಮವ್ಯಾಧನ ಕಥೆ ಬರ್ತದೆ. ಅವನೇನು ಮಾಡ್ತಾನೆ, ಮಾಂಸವನ್ನು ಕಡೆದು ಯಾರಿಗೆ ಎಷ್ಟು ಬೇಕು ಅಷ್ಟು ಮಾರ್ತಾ ಇರ್ತಾನೆ. ಆದರೆ ಯಾವ ಪ್ರಾಣಿಗೂ ಹಿಂಸೆ ಕೊಡೋದಿಲ್ಲ ಅವನು. ಪ್ರಾಣಿಗಳನ್ನು ಕೊಂದು ಆ ಮಾಂಸವನ್ನು ಅವನು ತಂದದ್ದಲ್ಲ, ಯಾರೋ ಕೊಂದು ತಂದು ತನಗೆ ಕೊಟ್ಟರೆ ತನ್ನ ಅಂಗಡಿಯಲ್ಲಿ ಇಟ್ಕೊಂಡು ಮಾರ್ತಾನೆ ಅಷ್ಟೇ. ಅವನು ಮಾಂಸವನ್ನು ಮಾರ್ತಾನೆ ಅವನಷ್ಟೇ. ಆದರೆ ಮಾಂಸ ಮಾರೋದು ತಪ್ಪು ಕೆಲಸ, ಅಪರಾಧ, ಪಾಪದ ಕೆಲಸ ಅದು ಅಂತ ನಾವು ತಿಳಿದಿದ್ದೇವೆ, ನಮಗೆ ಅದು. ಆದರೆ ಧರ್ಮವ್ಯಾಧನಿಗೆ ಅದು ಧರ್ಮ. ಅದು ಯಾಕೆಂದರೆ ಅವನ ವೃತ್ತಿ ಅದು. ಮಾಂಸ ಮಾರೋದು ಅವನ ವೃತ್ತಿ ಅಂತ ಆದರೆ ಅದು ಅವನ ಧರ್ಮ, ಅದು ಅವನ ಉಪಜೀವನಕ್ಕೆ ಅದನ್ನು ಹೇಳಿದ್ದಾರೆ. ಹೀಗಾಗಿ ಆ ಧರ್ಮವನ್ನು ಅವನು ಮಾಡ್ತಾ ಇದ್ದಾನೆ. ಆದರೆ ಮಾಡಬೇಕಾದ್ರೆ ಮಾತ್ರ, ಪ್ರಾರಂಭ ಮಾಡಬೇಕಾದ್ರೆ ದೇವರನ್ನು ಸ್ಮರಣೆ ಮಾಡಿ ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ ಮಾಡಿ ಮಾಡಲಿಕ್ಕೆ ಶುರು ಮಾಡೋದು. ನೋಡಿದರೆ ಇದೇನು ಮಾರೋದು ಮಾಂಸ, ಮಾಡೋದು ಪಾಪ. ಆ ಪಾಪದಲ್ಲಿ ಇದೇನು ಪುಣ್ಯ, ದೇವರ ಪೂಜೆ ಅಂತ ನಮಗನ್ನಿಸ್ತದೆ. ಆದರೆ ಅಲ್ಲ, ಅದು ದೇವರ ಪೂಜೆ, ಅದು ಅವನ ವೃತ್ತಿ, ತನ್ನ ಜಾತಿಗೆ ವಿಹಿತವಾದ ಕರ್ಮ ಅದು ಅನ್ನೋದಕ್ಕಾಗಿ ಅದನ್ನು ಮಾಡಬೇಕಾದ್ರೆ ದೇವರ ಪೂಜೆಯನ್ನು ಅವನು ಮಾಡ್ತಾನಲ್ಲ. ಹಾಗೆ ಆ ಪ್ರಾಣಿ, ಆ ಕಟ್ಟಿಗೆ, ಆ ಯಾವ ಜೀವ ಇದೆ, ವೃಕ್ಷ, ಆ ವೃಕ್ಷದಿಂದ ಕಿತ್ತಿ ನಾವು ತಂದಿದ್ದೇವೆ, ಆ ಪ್ರಾಣಿಗೆ ತೊಂದರೆಯಾಗಿದೆ, ನೋವಾಗಿದೆ ಅನ್ನೋದಕ್ಕಾಗ ಆ ಹಲ್ಲು ಕಡ್ಡಿಯಲ್ಲಿಯೂ ಭಗವಂತ ಇದ್ದಾನೆ. ಆ ಭಗವಂತ ನಮ್ಮ ಬಾಯಿಯ ಒಳಗೆ ಇರುವ ಹಂಸನ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡ್ತಾ ಆ ದಂತಕಾಷ್ಟ ಭಕ್ಷಣೆ ಮಾಡಬೇಕಾದ್ರೆ ಮಂತ್ರವನ್ನು ಹೇಳಿದ್ದಾರೆ. ಆದರೆ ಸ್ತ್ರೀಯರಿಗೆ ಪ್ರತ್ಯೇಕ ಮಂತ್ರವನ್ನು ಹೇಳಿಲ್ಲ ಅನ್ನೋದಕ್ಕಾಗಿ ನಮಃ ಅನ್ನೋದೇ ಮಂತ್ರ. ನಮಃ ಅನ್ನೋದೇ ಮಂತ್ರ. ದಂತಕಾಷ್ಟ ಭಕ್ಷಣೆ ಮಾಡುವಾಗ ಆ ದಂತಕಾಷ್ಟವನ್ನು ಕೈಯಲ್ಲಿ ಇಟ್ಟುಕೊಂಡು ನಮಃ ಅಂತ ಮಂತ್ರವನ್ನಂದು ಅಲ್ಲಿ ದೇವತೆಗಳನ್ನು ದೇವರನ್ನು ಪ್ರಾರ್ಥನೆ ಮಾಡಿ ದಂತಕಾಷ್ಟ ಭಕ್ಷಣೆಯನ್ನು ಮಾಡಬೇಕು ಅಂತ ಗೌತಮರು ನಮಗೆ ತಿಳಿಸ್ತಾರೆ. ಅಭಿಮಂತ್ರಣೆ ಮಾಡಿ, ನಮಃ ಅನ್ನೋ ಮಂತ್ರದಿಂದ ಅಭಿಮಂತ್ರಣೆ ಮಾಡಿ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ದಂತಧಾವನ ಯಾರು ಮಾಡಬಾರ್ದು, ಇದೆಲ್ಲರಿಗೂ, ಪುರುಷರಿಗೂ ಸ್ತ್ರೀಯರಿಗೂ ಸಮಾನ. ಇದು ಪುರುಷರಿಗೂ ಅನೇಕ ಕಾಲಗಳಲ್ಲಿ ಮತ್ತೆ ದಂತಕಾಷ್ಟದ ನಿಷೇಧವನ್ನು ಹೇಳಿದ್ದಾರೆ. ವಟುಗಳು, ಬ್ರಹ್ಮಚಾರಿಗಳು ದಂತಕಾಷ್ಟ ಭಕ್ಷಣೆ ಮಾಡೋ ಹಾಗಿಲ್ಲ. ಹಾಗಾದರೆ ಅವರಿಗೊಂದು ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾದರೆ ಹಲ್ಲೆ ಸ್ವಚ್ಛ ಮಾಡ್ಕೊಳ್ಬಾರ್ದೇನೋ ಅಂತ ಅಂದರೆ ಸ್ವಚ್ಛತೆಗೆ ಬೇರೆ ವಿಧಾನ ಹೇಳಿದ್ದಾರೆ. ಒಂದೊಂದು ವಿಧಾನ ಒಬ್ಬೊಬ್ಬರಿಗೆ. ಹೀಗಾಗಿ ಯಾವ ಸ್ತ್ರೀಯರು ದಂತಕಾಷ್ಟ ಭಕ್ಷಣೆ ಮಾಡಬಾರದು ಅಂತ ಅಂದಾಗ ಗೌತಮರು ಹೇಳ್ತಾರೆ, ಪ್ರೋಷಿತ ಭರ್ತ್ರಕ ರಜಸ್ವಲ ಸೂತಿಕಾಚ ನಕುರ್ಯಾತ್ ದಂತಧಾವನಂ. ಪ್ರೋಷಿತ ಭರ್ತ್ರಕ, ಪತಿ ಗಂಡ ಮತ್ತೊಂದು ಊರಿಗೆ ಹೋದಾಗ ಅವಳನ್ನು ಪ್ರೋಷಿತ ಭರ್ತ್ರಕ ಅಂತ ಕರೀತಾರೆ. ಆದರೆ ಗಂಡ ಇನ್ನೊಂದು ಊರಿಗೆ ಹೋಗಿದ್ದಾನೆ, ದಂತಕಾಷ್ಟ ಭಕ್ಷಣವನ್ನು ಅವಳು ಮಾಡಬಾರದು. ಆಮೇಲೆ ರಜಸ್ವಲ, ದಂತಕಾಷ್ಟ ಭಕ್ಷಣೆ ಇಲ್ಲ. ಸೂತಿಕಾ, ಬಾಣಂತಿ 10 ದಿವಸದ ತನಕ ದಂತಕಾಷ್ಟ ಭಕ್ಷಣ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಮಾಲಿನ್ಯವನ್ನು ಹಾಗೇ
ಧಾರಣೆ ಮಾಡಿಕೊಂಡಿರಬೇಕೇನು ಅಂತ ಅಂದರೆ ಸರ್ವಥಾ ಅಲ್ಲ ಅಂತ ಹೇಳ್ತಾರೆ. ನಿಷಿದ್ಧವಾದ ಕಾಲದಲ್ಲಿ ಅಥವಾ ಯಾವ ವ್ಯಕ್ತಿಗಳಿಗೆ ದಂತಕಾಷ್ಟ ಭಕ್ಷಣವನ್ನು ನಿಷೇಧ ಮಾಡಿದ್ದಾರೆ ಅಂಥ ವ್ಯಕ್ತಿಗಳು ಮಾವಿನ ಎಲೆಗಳಿಂದ ದಂತವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಒಂದು ದಿವಸ ಆದರೂ ಮಾಡ್ಕೊಂಡು ನೋಡಿ, ಭಾರಿ ಸ್ವಚ್ಛವಾಗಿರ್ತದೆ ಹಲ್ಲುಗಳು. ಆನಂದ, ಏನೋ ಒಂದು ತರಹದ ಆನಂದ, ಸಂತೋಷವಾಗ್ತದೆ. ನಾವೇನು ಪೇಸ್ಟ್ ಹಾಕ್ಕೊಂಡು ತಿಕ್ಕೊಳ್ತೀವಲ್ಲ, ಅದರಿಂದ ಏನೋ ಸ್ವಚ್ಛವಾದಂತೆ ಅನ್ನಿಸ್ತದಲ್ಲ, ಆದರೆ ಮಾವಿನ ಎಲೆಗಳಿಂದ ಆ ಹಲ್ಲನ್ನು ಸ್ವಚ್ಛ ಮಾಡಿಕೊಂಡ್ರೆ ಭಾರೀ ಸ್ವಚ್ಛವಾಗಿ ಬಿಡ್ತದೆ. ಈಗ ಅದರಿಂದ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಮಾವಿನ ಎಲೆ, ನೇರಳೆ ಎಲೆ, ಇವುಗಳಿಂದ ಅವಶ್ಯವಾಗಿ ಅವರು ಯಾರಿಗೆ ದಂತಕಾಷ್ಟ ಭಕ್ಷಣವನ್ನು ನಿಷೇಧ ಮಾಡಿದ್ದಾರೆ ಎಲೆಗಳಿಂದ ತೃಣಪರ್ಣೈ ಸದಾ ಕುರ್ಯಾತ್ ಅಮಾಮೇಕಾದಶೀಂ ವಿನಾ ಅಂತ ಹೇಳ್ತಾರೆ. ತೃಣಪರ್ಣಗಳಿಂದ, ಎಲೆಗಳಿಂದ ಯಾವಾಗಲೂ ನಿಷಿದ್ಧವಾದ ದಿವಸಗಳಲ್ಲಿಯೂ ಆ ಎಲೆಗಳಿಂದ ಹಲ್ಲುಗಳನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಆದರೆ ಅಮಾವಾಸ್ಯೆ ಮತ್ತು ಏಕಾದಶಿ ಅದನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಬಿಡಬೇಕು ಅಂದರೆ ಮತ್ತೆ ಹೇಗೆ ಸ್ವಚ್ಛ ಆವಾಗ ಅಂತ ಅಂದರೆ ಗಂಡೂಷದಿಂದ ಸ್ವಚ್ಛ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಒಂದೊಂದು ಪ್ರಸಂಗದಲ್ಲಿ ಒಂದೊಂದು. ಹೀಗಾಗಿ ಅಮಾವಾಸ್ಯ, ಏಕಾದಶಿ ಈ ದಿವಸ ದಂತಕಾಷ್ಟ ಭಕ್ಷಣ ಇಲ್ಲ. ಹಾಗಾದರೆ ಆವಾಗ ಹೇಗೆ ಅಂತಂದರೆ ಕೇವಲ ಗಂಡೂಷದಿಂದ ನೀರನ್ನು ಬಾಯಿಯಲ್ಲಿ ಹಾಕಿಕೊಂಡು ಅದನ್ನು ಮುಕ್ಕಳಿಸಿ ಹೊರಗೆ ಹಾಕೋದು. ಹೀಗೆ ಒಂದು 10-15 ಸಲ ಮಾಡಿಬಿಟ್ರೆ ಹಲ್ಲುಗಳೆಲ್ಲ ಸ್ವಚ್ಛವಾಗಿ ಬಿಡ್ತದೆ ನೀರಿನಿಂದ. ಈ ತರಹದ ವಿಧಾನವನ್ನು ಆ ಕಾಲದಲ್ಲಿ ಅನುಸರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವಾಗ? ಅಮಾವಾಸ್ಯ, ಏಕಾದಶಿ. ಅಮಾವಾಸ್ಯ, ಏಕಾದಶಿ ಹೊರತಾಗಿ ಬೇರೆ ದಿವಸಗಳಲ್ಲಿ ತೃಣಪರ್ಣೈ ಎಲೆಗಳಿಂದ ಹಲ್ಲುಗಳನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನು ವಿಧಾನ ಮಾಡಿದ್ದಾರೆ. ಹಾಗೆ ವಿಧವಾ ವಟು ಕನ್ಯಾನಾಂ ನದ ಕಾಷ್ಠೈ ದಂತಧಾವನಂ. ವಿಧವಾ ಸ್ತ್ರೀಯರಾಗಲಿ ವಟುಗಳಾಗಲಿ ಕನ್ಯಾ ವಿವಾಹಿತರಾಗದೇ ಇದ್ದವರು ದಂತಕಾಷ್ಟ ಭಕ್ಷಣ ಇಲ್ಲ, ಅವರು ಎಲೆಗಳಿಂದ ಸ್ವಚ್ಛ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಒಂದು 4 ದಿವಸ, ಒಂದು ವಾರ ಅಭ್ಯಾಸ ಮಾಡಿಬಿಟ್ರೆ ನಿಜವಾಗಿ ಆಗಿಬಿಡ್ತದೆ. ಆದರೆ ನಮಗೆ ಅದ್ಯಾವುದು ಬೇಕಾಗಿಲ್ಲ, ಅಷ್ಟು ಸಮಯ ನಮಗೆ ಇಲ್ಲ. ಹೀಗಾಗಿ ಅದನ್ನು ಬಿಟ್ಟುಬಿಟ್ಟಿದ್ದೇವೆ. ಆದರೆ ಸಾಕ್ಷಾತ್ತಾಗಿ ಉಪ್ಪನ್ನು ಹಲ್ಲಿಗೆ ಹಚ್ಚಬಾರ್ದು ಅಂತ ಹೇಳ್ತಾರೆ. ಮೊದಲಿಗೆ ಉಪ್ಪನ್ನು ಕೈಯಿಂದಲೇ ಮುಟ್ಟಬಾರ್ದು ಅಂತ ಶಾಸ್ತ್ರ. ಹೇಗೆ ಬಡಿಸ್ಬೇಕಾದ್ರೆ ಕೈಯಿಂದ ಬಡಿಸ್ಬಾರ್ದು ಅಂತ ಹೇಳ್ತಾರೆ. ಅದನ್ನು ಎಷ್ಟು ಮಾಡಲಿಕ್ಕಾಗ್ತದೆ, ಬಿಡಲಿಕ್ಕಾಗ್ತದೆ ಮುಂದಿನದ್ದು. ಆದರೆ ಕೈಯಿಂದ ಮುಟ್ಟಬಾರ್ದು, ಉಪ್ಪನ್ನು ಕೈಯಿಂದ ಮುಟ್ಟಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿ ಅಂತೂ ಈ ರೀತಿಯಾಗಿ ಹೇಳ್ತಾರೆ. ಉಪ್ಪಿನಿಂದ ಹಲ್ಲನ್ನು ತಿಕ್ಕೊಳ್ತಾರೆ ಕೆಲವರು, ಮಾಡಬಾರ್ದು ಅಂತ ಹೇಳ್ತಾರೆ. ಸಾಕ್ಷಾತ್ತಾಗಿ ಮುಟ್ಟಲೇಬಾರದು ಅದನ್ನು. ಹೀಗಾಗಿ ಅದನ್ನು ಉಪ್ಪನ್ನು ಬೇರೆ ಇದ್ದಲ್ಲಿ ಮುಂತಾದವುಗಳ ಜೊತೆಗೆ ಸೇರಿಸಿ ಹಲ್ಲು ತಿಕ್ಕೊಳ್ಳೋ ಸಂಪ್ರದಾಯ ಹಿಂದಕ್ಕೆಲ್ಲ ಇರ್ತಾ ಇತ್ತು. ಈ ಹಸುವಿನ ಸೆಗಣಿ ಏನಿರ್ತದಲ್ಲ, ಗೋಮಯ, ಅದನ್ನು ಒಣಗಿಸಿ ಅದನ್ನು ಕರಿ ಮಾಡಿ ಅದನ್ನು ಸುಟ್ಟು ಅದರಲ್ಲಿ ಉಪ್ಪು, ಕರ್ಪೂರ ಇತ್ಯಾದಿಗಳನ್ನೆಲ್ಲ ಹಾಕಿ ಅದನ್ನು ಹಲ್ಲು ಪುಡಿ ಅಂತ, ಹಲ್ಲನ್ನು ಕೊಟ್ಟಿ ಪುಡಿ ಮಾಡೋದಲ್ಲ, ಹಲ್ಲು ಪುಡಿ, ಹಲ್ಲನ್ನು ಸ್ವಚ್ಛ ಮಾಡಿಕೊಳ್ಳೋದಕ್ಕಾಗಿ ಮಾಡಿಕೊಂಡ ಪುಡಿ, ಅದರಿಂದ ಸ್ವಚ್ಛ ಮಾಡಿಕೊಳ್ಳೋ ಪದ್ಧತಿ ಸ್ವಲ್ಪ ಹಿಂದಕ್ಕೆ ಇತ್ತು. ಆ ರೀತಿಯಾಗಿ ಆದರೂ ಮಾಡಿಕೊಳ್ಳಬಹುದು ಅಂತ ಅನ್ನೋದನ್ನು ಶಾಸ್ತ್ರಗಳಲ್ಲಿ, ಅರ್ಥಾತ್ ಆಯುರ್ವೇದ ಮುಂತಾದ ಗ್ರಂಥಗಳಲ್ಲಿ ಆ ತರಹದ ವಿಧಾನಗಳನ್ನು ನಮಗೆ ಹೇಳಿದ್ದಾರೆ. ಇಲ್ಲಿ ಅಂತೂ ಏಕಾದಶಿ ಮತ್ತು ಅಮಾವಾಸ್ಯ ಆವತ್ತಿನ ದಿವಸ ಬಾಯಿಯನ್ನು ಮುಕ್ಕಳಿಸಬೇಕು, ಗಂಡೂಷವನ್ನು ಮಾಡಬೇಕು. ಬಾಯಿಯಲ್ಲಿ ಹೊಲಸು ಹೋಗೋ ತನಕ ಗಂಡೂಷ. ಮತ್ತೇನಾದರೂ ಮಧ್ಯದಲ್ಲಿ ಯಾವಾಗಲಾದರೂ ನಿಮಗೆ ಇಲ್ಲ, ನನಗೆ ಇರಲಿಕ್ಕಾಗ್ತಾ ಇಲ್ಲ, ಅಷ್ಟು ವಾಸನೆ ಬರ್ತಾ ಇದೆ ಅಂತಾದರೆ ಮತ್ತೆ ಗಂಡೂಷವನ್ನು ಮಾಡಿಕೊಳ್ಳಿ, ಬೇಡ ಅಂತ ಅನ್ನೋದಿಲ್ಲ. ಆದರೆ ಏಕಾದಶಿ ದಿವಸ ದಂತಕಾಷ್ಟ ಭಕ್ಷಣವನ್ನು ನಿಷೇಧ ಮಾಡಿದ್ದಾರೆ. ಅದನ್ನು ಇಲ್ಲಿ ತಿಳ್ಕೊಳ್ಬೇಕು. ಹೇಗೆ ತಿಕ್ಕೊಳ್ಳೋದು, ಹೇಗೆ ಪೂರ್ವ, ಉತ್ತರ, ಈಶಾನ್ಯ ದಿಕ್ಕು ಆಯಿತು. ತಿಕ್ಕೊಳ್ಳುವ ಪದ್ಧತಿ ಹೇಗೆ ಅಂತಂದರೆ ಎಲ್ಲ ಕಡೆಗೂ ಅಷ್ಟೇನೆ, ಪ್ರದಕ್ಷಿಣಾಕಾರ, ಅಪ್ರದಕ್ಷಿಣ ಅಲ್ಲ, ಹೇಗೆ ಬೇಕೋ ಹಾಗೆ ಅಲ್ಲ ತಿಕ್ಕೊಳ್ಳೋದು. ಅದಕ್ಕೂ ಒಂತರಹದ ವಿಧಾನವನ್ನು ಹೇಳಿದ್ದಾರೆ. ಪ್ರದಕ್ಷಿಣಾಕಾರದಲ್ಲಿ ಏನೇ ಆದಂಥ ಕಷ್ಟ ಭಕ್ಷಣ, ಇವತ್ತು ನಾವೇನು ಬ್ರಷಿಂದ ಮಾಡ್ತೀವಲ್ಲ, ಯಾವುದು ಮಾಡಲಿಕ್ಕಾಗ್ತದೆ ಅದು ಪ್ರದಕ್ಷಿಣಾಕಾರದಲ್ಲಿ ಅದನ್ನು ನಾವು ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಅಷ್ಟೇ, ಒಂದಾದರೂ ಪಾಲನೆ ಮಾಡಿದ್ದೀವಿ ಅಂತನೋ ಸಂತೋಷ ನಮಗೆ ಇರ್ತದೆ. ಪ್ರದಕ್ಷಿಣಾಕಾರದಲ್ಲಿ ಹೇಗೆ ನಿಧಾನವಾಗಿ ತಿಕ್ಕಬೇಕು. ಒಸಡುಗಳಿಗೆ ಅದು ಬಡಿಬಾರದು, ಬರೀ ಹಲ್ಲುಗಳಿಗೆ ಮಾತ್ರ ತಾಕಬೇಕು. ಕೆಲವರು ವೈದ್ಯರು ತೋರಿಸ್ತಾರೆ ಹಲ್ಲು ಹೇಗೆ ತಿಕ್ಕೊಳ್ಬೇಕು ಅಂತ. ಕೆಲವರಂತೂ ತಿಕ್ಕೊಳ್ತಾ ಇರ್ತಾರೆ, ಹೀಗೆ ಹಾಕಿ ತಿಕ್ತಾ ಇರ್ತಾರೆ. ಅಲ್ಲ ಅಂತ ಹೇಳ್ತಾರೆ. ನಿಧಾನವಾಗಿ, ಯಾವುದೇ ತರಹದ ತೊಂದರೆ ಹಲ್ಲುಗಳಿಗೆ, ಒಸಡುಗಳಿಗೆ ಆಗದೇ ಇದ್ದಂತೆ ನಮ್ಮ ದೇಹವನ್ನು ಸಂರಕ್ಷಣೆ ಮಾಡಿಕೊಳ್ಳೋ ಜವಾಬ್ದಾರಿ ನಮ್ಮದು, ವೈದ್ಯರದ್ದಲ್ಲ. ಅವ್ರ ಜವಾಬ್ದಾರಿಯ ನಮ್ಮ ದೇಹ ರಕ್ಷಣೆ ಮಾಡೋದು ಅಲ್ಲ. ಹೀಗಾಗಿ ನಮ್ಮ ದೇಹದ ಸಂರಕ್ಷಣೆ ಅದು ನಮ್ಮ ಜವಾಬ್ದಾರಿ ಅನ್ನೋ ಉದ್ದೇಶದಿಂದ ನಿಧಾನವಾಗಿ ಹಲ್ಲುಗಳಿಗೆ, ಒಸಡುಗಳಿಗೆ ಯಾವುದೇ ತರಹದ ಪೀಡೆಯಾಗದೇ ಇದ್ದಂತೆ ತಿಕ್ಕೊಳ್ಬೇಕು. ದಂತಧಾವನೆ ಮಾಡುವಾಗ ಮಾತಾಡಬಾರದು ಅಂತ ಹೇಳಿದ್ದಾರೆ, ಮೌನವಾಗಿ ಮಾಡಬೇಕು. ದೇವರ ಪೂಜೆ ಸ್ವಾಮಿಗಳು ಸಂಕಲ್ಪ ಮಾಡಿಸಿದ್ದಾರಲ್ಲ, ದಂತಧಾವನೆ ಮಾಡಬೇಕಾದರೆ ಮೌನದಿಂದ ಇರಬೇಕು ಅಂತ ಹೇಳಿದ್ದಾರೆ.
ಹೀಗೆ ದಂತಧಾವನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಆ ದಂತಕಾಷ್ಠ ಮೃದುವಾಗುವ ತನಕ ಆ ಹಲ್ಲಿನಿಂದ ಅಗಿತಾ ಇರಬೇಕು. ಪೂರ್ಣ ಮೃದುವಾದ ಮೇಲೆ, ಮೆತ್ತಗೆ ಆದ ಮೇಲೆ ನನ್ನ ಒಸಡೆಗಳಿಗೆ ಹಲ್ಲುಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತನ್ನೋಷ್ಟು ಮೆತ್ತಗೆ ಮಾಡಿಕೊಂಡು, ಸಾಫ್ಟ್ ಮಾಡಿಕೊಂಡು ಅದರಿಂದ ಹಲ್ಲುಗಳನ್ನು ತಿಕ್ಕೊಳ್ಳಬೇಕು ಅಂತ ಸ್ಮೃತಿಯಲ್ಲಿ ನಮಗೆ ತಿಳಿಸ್ತಾರೆ. ಸತಿ ಬ್ರಹ್ಮವೈವರ್ತದಲ್ಲಿ ಮತ್ತೊಂದು ಧರ್ಮವನ್ನು ಹೇಳ್ತಾರೆ ಮುಂದೆ. ಸತೀ ಸ್ತ್ರೀ ಪ್ರಾತರುತ್ಥಾಯ ತ್ಯಕ್ವಾಚ ರಾತ್ರಿವಾಸಸಂ ಭರ್ತಾರಂಚ ನಮಸ್ಕೃತ್ಯ ಕರೋತಿ ಸ್ತವನಮ್ಮುದ. ಪತಿವ್ರತೆಯಾದ ಸ್ತ್ರೀ ಪ್ರಾತಃ ಕಾಲದಲ್ಲಿ ಎದ್ದು ರಾತ್ರಿಯ ವಸ್ತ್ರವನ್ನು ಬದಲು ಮಾಡಿಕೊಂಡು ಗಂಡನಿಗೆ ನಮಸ್ಕಾರ ಮಾಡಿ ಭಗವಂತನ ಸ್ತೋತ್ರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಬ್ರಹ್ಮವೈವರ್ತದಲ್ಲಿ ಪತಿಯ ಸ್ತೋತ್ರ ಬಂದಿದೆ. ಅದನ್ನು ಅನ್ನುವ ಸಂಪ್ರದಾಯ ಉತ್ತರ ದೇಶದ ಕಡೆಗೆ ಇದೆ. ಅವರು ಪತಿ ಸ್ತೋತ್ರ ಅಂತಲೇ ಸಣ್ಣ ಪುಸ್ತಕ, 6-7 ಶ್ಲೋಕದ ಸ್ತೋತ್ರ ಇದೆ ಅದು. ಆ ಸ್ತೋತ್ರವನ್ನು ಸಣ್ಣ ಸಣ್ಣ ಪುಸ್ತಕ ಮಾಡಿಕೊಂಡು ಪ್ರತಿನಿತ್ಯ ಅವರಂತಾರೆ. ಆದರೆ ನಮ್ಮಲ್ಲಿ ಪೌರಾಣಿಕವಾದ ಶ್ಲೋಕಗಳನ್ನು ಪಠನೆ ಮಾಡಬಾರದು ಅಂತ ಹೇಳಿದ್ದರಿಂದಾಗಿ ನಮ್ಮಲ್ಲಿ ಅದರ ಪಠನೆಯನ್ನು ಮಾಡೋದಿಲ್ಲ. ಆದರೆ ಅದು ಬರೀ ಆ ಸ್ತೋತ್ರವನ್ನು ನೋಡಿದರೆ ಬರೀ ಪತಿಯ ಸ್ತೋತ್ರ ಅಂತ ಅನ್ನೋ ಹಾಗಿಲ್ಲ, ಬರೀ ಪತಿ ಸ್ತೋತ್ರ ಅನ್ನೋ ಹಾಗಿಲ್ಲ. ದೇವರ ಸ್ತೋತ್ರವೇ ಅದು, ಪತಿಯ ಸ್ತೋತ್ರ ಅಲ್ಲ. ಸುಮ್ಮನೆ ಪತಿ, ನಾವು ನಿನ್ನೆ ತಿಳಿದವಲ್ಲ, ಶ್ರೀಮದಾಚಾರ್ಯ ಹೇಳಿದ ಮಾತಂತ ತಿಳಿದವಲ್ಲ, ಪತಿಯು ದೇವರ ಪ್ರತೀಕ ಅಂತ ಹೇಳಿ ನಾನು ಗಂಡನ ಪೂಜೆ ಮಾಡೋದಲ್ಲ, ದೇವರ ಪೂಜೆ ಅಂತನ್ನೋ ಭಾವನೆ ಅಲ್ಲ. ಗಂಡನ ಪೂಜೆಯನ್ನು ಮಾಡಬೇಕು. ಆ ದೇಹದ ಒಳಗಿರುವ ಜೀವನ ಪೂಜೆಯೂ ಹೌದು, ಅಭಿಮಾನಿಯಾದ ಜೀವನ ಪೂಜೆಯೂ ಹೌದು, ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆಯೂ ಹೌದು ಅಂತನ್ನೋದನ್ನು ಹೇಳಿದ್ದಾರೆ. ಈಗ ನಾವು ಗೋಲಕ ಚಿಂತನವನ್ನೆಲ್ಲ ಪುರುಷರಿಗೆ ಮಾಡಲಿಕ್ಕೆ ಹೇಳಿದ್ದಾರೆ. ಪ್ರತಿಮೆ, ಆ ಪ್ರತಿಮೆಯಲ್ಲಿ ದೇವರ ಪೂಜೆ ಮಾಡಬೇಕಾದರೆ ದೇವರ ಪ್ರತಿಮೆ ಇದೆ. ದೇವರ ಪ್ರತಿಮೆ ಅಂದರೆ ಸುಮ್ಮನೆ ಪ್ರತಿಮೆ ಇಟ್ಕೊಂಡು ಅಭಿಷೇಕ ಮಾಡೋದಲ್ಲ. ಆ ಪ್ರತಿಮೆ ಒಂದು ಗೋಲಕ. ಗೋಲಕ ಅಂದರೆ ಅಧಿಷ್ಠಾನ ಅಂತ ಅರ್ಥ. ದೇವರು ಇರೋದಕ್ಕಾಗಿ ಒಂದು ಅಧಿಷ್ಠಾನ. ಎಲ್ಲಿದ್ದಾನೆ ದೇವರು, ಅದನ್ನು ಪೂಜೆ ಮಾಡಬೇಕು. ಎಲ್ಲಿದ್ದಾನೆ ದೇವರು, ಪ್ರತಿಮೆ ಎಲ್ಲಿ ಇದ್ದಾನೆ. ಹಾಗಾದರೆ ಆ ಪ್ರತಿಮೆ ಒಂದು ಗೋಲಕ ಕಣ್ಣಿಗೆ ಕಾಣ್ತಾ ಇದೆ. ಅದರ ಒಳಗಡೆಗೆ ಮುಖ್ಯ ಪ್ರಾಣದೇವರು 2ನೇ ಗೋಲಕ. ಆ ಮುಖ್ಯ ಪ್ರಾಣದೇವರ ದೇಹ ಏನಿದೆಯಲ್ಲ, ಆ ದೇಹದ ಒಳಗೆ ಲಕ್ಷ್ಮೀದೇವಿ, ಅವಳು ಒಂದು ಗೋಲಕ. ಹೀಗೆ ಗೋಲಕ ಚಿಂತನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮೋತಂಪಲ್ಲಿ ಮಹಾತ್ಮ್ಯ ಅಂತ ನಾವೇನು ಮಳಖೇಡದ ಹತ್ರ ಮತ್ತು ಮೋತಂಪಲ್ಲಿ ಭೀಮಸೇನ ದೇವರು ಮುಖ್ಯ ಪ್ರಾಣದೇವರ ಒಂದು ಕ್ಷೇತ್ರವನ್ನು ನಾವು ಕೇಳ್ತೇವೆ. ಆ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ಬೇಕಾದ್ರೆ ಈ ಗೋಲಕ ಚಿಂತನೆಯನ್ನು ಹೇಳ್ತಾ ಇನ್ನೊಂದು ಮಾತನ್ನು ಅಲ್ಲಿ ತಿಳಿಸ್ತಾರೆ. ಬಂಧುಗಳು, ಬಾಂಧವರು, ಅವರ ಪೂಜೆಯನ್ನು ಮಾಡಬೇಕಲ್ಲ ನಾವು. ಅವರ ಪೂಜೆ ಮಾಡಬೇಕಾದರೂ ಸಹ ಈ ತರಹದ ಗೋಲಕ ಚಿಂತನೆ ಮಾಡಬೇಕು ಅಂತ ಅಂತಾರೆ. ಈಗ ಬಂಧು ಬಾಂಧವರು, ಗಂಡ ಇದ್ದಾನೆ, ಪೂಜೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಹೊರಗಿನ ದೇಹ ಒಂದು ಗೋಲಕ, ಒಳಗೆ ಇರುವ ಜೀವ ಮತ್ತೊಂದು ಗೋಲಕ, ಅದರ ಒಳಗೆ ಮುಖ್ಯ ಪ್ರಾಣದೇವರೊಂದು ಗೋಲಕ, ಅದರ ಒಳಗೆ ಲಕ್ಷ್ಮೀದೇವಿ ಒಂದು ಗೋಲಕ, ಅಲ್ಲಿ ಭಗವಂತ ಇದ್ದಾನೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಪೂಜೆ ಮಾಡಿದರೆ ನಿಜವಾಗಿ ಪೂಜೆಯ ಫಲ ಬರ್ತದೆ ಅಂತ ಅನ್ನೋದನ್ನು ಅಲ್ಲಿ ನಮಗೆ ತಿಳಿಸ್ತಾರೆ. ಹಾಗೆ ಇಲ್ಲಿ ಈ ಸ್ತೋತ್ರವನ್ನು ನೋಡಿದರೆ ಬಹುಶಃ ದೇವರ ಸ್ತೋತ್ರವನ್ನೇ ಮಾಡಿದ ಹಾಗೆ ನಮಗೆ ಅನ್ನಿಸ್ತದೆ. ನಮಃ ಕಾಂತಾಯ ಭರ್ತೃಚ ಶಿರಶ್ಚಂದ್ರ ಸ್ವರೂಪಿಣೆ ನಮಃ ಶಾಂತಾಯ ದಾಂತಾಯ ಸರ್ವದೇವಾಶ್ರಯಾಯ ಚ. ಧರ್ಮವನ್ನು ಮಾಡ್ತಾ ಇರ್ತಾರೆ ಅನ್ನೋದಕ್ಕಾಗಿ ಎಲ್ಲ ದೇವತೆಗಳು ಅಲ್ಲಿ ನಿಂತಿರ್ತಾರಂತೆ, ಪ್ರತಿಯೊಬ್ಬರಲ್ಲಿಯೂ ಇರ್ತಾರೆ. ಹರಿಕಥಾಮೃತ ಸಾರದಲ್ಲಿ ನಾವು ಆ ವಿಚಾರವನ್ನು ತಿಳಿದಿದ್ದೇವೆ. ನಮ್ಮ ದೇಹ ಅಂತಂದರೆ ಅದೊಂದು ದೊಡ್ಡದಾದ ದೇವಾಲಯ, ಅನಂತ ಭಗವಂತನ ರೂಪಗಳು ಸನ್ನಿಹಿತವಾದ ಒಂದು ಪ್ರತಿಮೆ ಅದು ನಮ್ಮ ದೇಹ ಅಂತ ಅಂದರೆ. ಅಂದ ಮಾತ್ರಕ್ಕೆ ನಮ್ಮ ದೇಹವೇ ದೊಡ್ಡದು ಅಂತ ಅಲ್ಲ. ಗುರುಗಳ ದೇಹ ಮತ್ತಿಷ್ಟು ಭಗವಂತನಿಗೆ ಹೆಚ್ಚಿನ ಪ್ರತೀಕ, ಅವರಿಗಿಂತಲೂ ದೊಡ್ಡವರು ಪರಮರುಗಳು, ದೇವರು ಮತ್ತಿಷ್ಟು ವಿಶೇಷವಾದ ಸನ್ನಿಧಾನ, ವಾಯುದೇವರು, ಲಕ್ಷ್ಮೀದೇವಿ, ಹೀಗೆ ಕ್ರಮವಾಗಿ ತಾರತಮ್ಯಕ್ಕೆ ಅನುಗುಣವಾಗಿ ಆ ಪ್ರತೀಕ ಉತ್ತಮವಾಗ್ತಾ ಹೋಗ್ತದೆ ಅಂತ ಅನ್ನೋದನ್ನು ನಮಗೆ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಅಂತೂ ಅಲ್ಲಿ ಭಗವಂತನ ಸ್ತೋತ್ರವನ್ನು ಮಾಡಿ. ನಮಃ ಕಾಂತಾಯ, ಕಾಂತ ನನಗೆ ಬೇಕಾದವನು, ನನಗೆ ದೇವರು ಇಷ್ಟ, ನನ್ನ ಪತಿಯಲ್ಲಿ ಇರುವ ಪರಮಾತ್ಮ ನನಗೆ ಅತ್ಯಂತ ಇಷ್ಟನಾಗಿದ್ದಾನೆ, ಯಾವಾಗಲೂ ನನಗೆ ಪೋಷಣೆ ಮಾಡ್ತಾ ಇದ್ದಾನೆ, ಭರ್ತ್ರೆ ನನ್ನನ್ನು ಪೋಷಣೆ ಮಾಡ್ತಾ ಇದ್ದಾನೆ. ಶಿರಶ್ಚಂದ್ರ ಸ್ವರೂಪಿಣೆ, ನೋಡ್ರಿ ಗಂಡ ಅಂದರೆ ಏನು ಅಂತ ಅಂದರೆ ಅವನು ಸ್ವಯಂ ರುದ್ರ ಅಂತ ಅನ್ನೋ ಹಾಗೆ. ಶಿರಶ್ಚಂದ್ರ, ತಲೆಯಲ್ಲಿ ಚಂದ್ರ ಇದ್ದವನು ಯಾರು, ರುದ್ರ. ಅವನ ಸ್ವರೂಪ ಅಂತೆ ಪತಿ. ಅದು ಹೇಗಾಗ್ತಾನೆ, ಸ್ವಯಂ ಅವನು ರುದ್ರನ ಅಲ್ಲ. ಹಾಗಾದರೆ ಏನರ್ಥ, ರುದ್ರದೇವರ ಪರಮಪ್ರಸಾದವನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ ನನ್ನ ಪತಿ ಅಂತ ಅರ್ಥ. ಭಗವಂತನ ರುದ್ರದೇವರ ವಿಶೇಷವಾದ ಆರಾಧನೆಯನ್ನು ಮಾಡಿ ಆ ರುದ್ರದೇವರ ಮಂಗಲವಾದ ಪ್ರಸಾದಕ್ಕೆ ಭಾಜನನಾಗಿದ್ದಾನೆ. ಅದನ್ನು ನೋಡಿ, ಗಂಡ ಸಂಪಾದನೆ ಮಾಡಬೇಕಾದ ಗುಣಗಳೆಷ್ಟಿವೆ. ಆದರೆ ಬರೀ ಅವನು ಸಾಧುವಾಗಿರಬೇಕು, ಒಳ್ಳೆಯ ಇಷ್ಟೇ ಅಲ್ಲ, ರುದ್ರದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿರಬೇಕಂತೆ. ಆ ತರಹದ ಆರಾಧನೆಯನ್ನು ಅವನು ಮಾಡ್ತಾ ಇರಬೇಕು.
ಈ ಸ್ತೋತ್ರವನ್ನಂತ ಅವರಿಗೆ ನೆನಪು ಮಾಡೋದು ಇವೆಲ್ಲ. ಈ ಸ್ತೋತ್ರವನ್ನಂತ ಇದ್ದರೆ ನಾವೇನೋ ಪತಿಯ ಸ್ತೋತ್ರ ಮಾಡ್ತಾ ಇದ್ದೇವೆ ಅಂತ, ಆದರೆ ಅವರು ಮಾತ್ರ ಹಾಗಾದರೆ ಈ ತರಹದ ಗುಣಗಳನ್ನು ನಾನು ಕಲಿಬೇಕು, ರುದ್ರದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತನ್ನೋ ಎಚ್ಚರಿಕೆ ಅವರಿಗೆ ಬರ್ತಾ ಹೋಗಬೇಕು ಅನ್ನೋದಕ್ಕಾಗಿಯೇ ಬಹಳ ಸುಂದರವಾಗಿ ಭಾಗವತಾದಿಗಳಲ್ಲಿ ಹರಿವಂಶದಲ್ಲೇ ಹೇಳ್ತಾರೆ. ಪೃಥು ಅವನ ಜನ್ಮವಾಗ್ತದೆ. ವಂದಿಮಾಗದರಿಗೆ ಹೇಳ್ತಾರೆ ಋಷಿಗಳೆಲ್ಲ ಸ್ತೋತ್ರ ಮಾಡುವಂತ. ಆವಾಗ ಪೃಥು ಅಂತಾನೆ, ನಾನೇನು ಗುಣ ಸಂಪಾದನೆ ಮಾಡಿದ್ದೇನೆ, ಈಗ ತಾನೇ ಹುಟ್ಟಿದ್ದೇನೆ, ಯಾವ ಗುಣಗಳೂ ಇಲ್ಲ, ನನ್ನ ಸ್ತೋತ್ರ ಏನು ಮಾಡ್ತಾರೆ ಇವರು ಅಂತ. ಆದರೆ ಋಷಿಗಳಾದರೂ ಆಜ್ಞೆ ಮಾಡಿಬಿಟ್ಟಿದ್ದಾರೆ, ಆಗಲಿ ಅವರು ಸ್ತೋತ್ರ ಮಾಡಲಿ, ಏನು ಸ್ತೋತ್ರ ಮಾಡ್ತಾರಲ್ಲ ಆ ಗುಣವನ್ನು ನಾನು ಸಂಪಾದನೆ ಮಾಡೋಣ, ಆ ಕೆಲಸವನ್ನು ನಾನು ಮಾಡೋಣ. ಇವನು ಭಾರೀ ಬ್ರಹ್ಮಣ್ಯನಾಗಿದ್ದಾನೆ ಅಂತ ಸ್ತೋತ್ರ ಮಾಡ್ತಾರೆ. ಹಾಗಾದರೆ ಬ್ರಾಹ್ಮಣರಿಗೆ ಅಷ್ಟು ಉಪಕಾರವನ್ನು ನಾನು ಮಾಡೋಣ. ಈ ರೀತಿಯಾಗಿ ಅವನು ತಿಳಿತಾ ಹೋಗ್ತಾನೆ. ಹಾಗೆ ಈ ಸ್ತೋತ್ರವನ್ನು ಮಾಡ್ತಾ ಇರಬೇಕಾದರೆ ಗಂಡ ಈ ತರಹದ ಗುಣಗಳಿಂದ ನಾನು ಯುಕ್ತನಾಗಿರಬೇಕು ಅಂತ ಅನ್ನೋದನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ನಮ್ಮ ಶಾಂತಾಯ ಯಾವಾಗಲೂ ಭಗವಂತನಲ್ಲಿ ನಿಷ್ಠನಾಗಿರ್ತಾನೆ, ದಾಂತಾಯ ಇಂದ್ರಿಯ ನಿಗ್ರಹದಿಂದ ಸಂಪನ್ನನಾಗಿದ್ದಾನೆ, ಸರ್ವದೇವಾಶ್ರಯಾಯ ಚ ಎಲ್ಲ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ ಅವನು. ನಮೋ ಬ್ರಹ್ಮಸ್ವರೂಪಾಯ, ನೋಡಿ ಹಿಂದೆ ರುದ್ರಸ್ವರೂಪ ಅಂತ ಬಂತು, ಇಲ್ಲಿ ಬ್ರಹ್ಮಸ್ವರೂಪ ಅಂತ ಬಂದಿದೆ. ಬ್ರಹ್ಮದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾನೆ, ಆ ತರಹದ ಯಜ್ಞಯಾಗಾದಿಗಳನ್ನು ಮಾಡಿದ್ದಾನೆ. ವಾಯುದೇವರ ವಿಶಿಷ್ಟವಾದ ಸೇವೆಯನ್ನು ಶ್ರೀಮದಾಚಾರ್ಯರ ಸಚ್ಛಾಸ್ತ್ರಗಳನ್ನು ಅಧ್ಯಯನ ಮಾಡಿ ಆ ಬ್ರಹ್ಮದೇವರ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಸತಿ ಪ್ರಾಣ ಪರಾಯಚ, ಯಾವಾಗಲೂ ಹೆಂಡತಿಯನ್ನು ಸಂರಕ್ಷಣೆ ಮಾಡ್ತಾ ಇರ್ತಾನೆ ನನ್ನನ್ನು. ನಮಸ್ಯಾಯ, ನಮಸ್ಕಾರಕ್ಕೆ ಯೋಗ್ಯನಾಗಿದ್ದಾನೆ. ಪೂಜ್ಯಾಯ, ಪೂಜ್ಯನಾಗಿದ್ದಾನೆ. ಹೃದಯಾಧಾರಾಯ, ನನ್ನ ಹೃದಯಕ್ಕೆ ಅವನೇ ಆಶ್ರಯನಾಗಿದ್ದಾನೆ. ಪಂಚಪ್ರಾಣಾಧಿದೇವಾಯ ಚಕ್ಷುಷಸ್ತಾರಕಾಯ ಚ, ನಮ್ಮ ಪಂಚಪ್ರಾಣಗಳು ಅವನ ಅಧೀನ. ಯಾರು? ಗಂಡ ಕಾಪಾಡ್ತಾರ? ಸರ್ವಥಾ ಇಲ್ಲ. ದ್ರೌಪದಿಯ ಬಗ್ಗೆ ಹೇಳ್ತಾರಲ್ಲ, ಯಾರು? ಭೀಮಸೇನ ದೇವರಿದ್ದು. ಬರೀ ಯಾರೋ ಸಣ್ಣ ಪುಟ್ಟ ದೇವತೆಗಳಲ್ಲ, ಬರೀ ಯಾವ ಇಂದ್ರ ಯಮ ಇತ್ಯಾದಿ ದೇವತೆಗಳಿಷ್ಟೇ ಅಲ್ಲ, ಸ್ವಯಂ ಮುಖ್ಯ ಪ್ರಾಣದೇವರಲ್ಲಿದ್ದಾನೆ. ಪ್ರಾಣವನ್ನೇ ಕೊಡುವ ದೇವತೆಗಳು ಅವರಲ್ಲಿದ್ದಾನೆ. ಆಗಲಿಲ್ಲ. ಯಾಕೆ? ಅವರು ತೋರಿಸ್ಕೊಡ್ತಾರೆ, ನನ್ನ ಅಧೀನ ಅಲ್ಲ ಪ್ರಾಣವನ್ನು ಉಳಿಸೋದು, ಮಾನ ಸಂರಕ್ಷಣೆ ಮಾಡೋದು ನಾನಲ್ಲ, ದೇವರು. ಎಲ್ಲವನ್ನೂ ಮಾಡೋದು ಭಗವಂತ. ನಾವು ದೇವರ ಅಧೀನ. ದೇವರು ಪ್ರೇರಣೆ ಮಾಡಿದಾಗ ಮಾತ್ರ ನಾವು ಮಾಡ್ತೇವೆ. ದೇವರು ಪ್ರೇರಣೆ ಮಾಡದೇ ಇದ್ದರೆ ಏನೇನೇನೂ ಮಾಡೋದಿಲ್ಲ ಅನ್ನೋದನ್ನು ವಾಯುದೇವರು ಪರಾಧೀನತ್ವವನ್ನು ತೋರಿಸ್ಕೊಡ್ತಾರೆ ಭೀಮಸೇನ ದೇವರಲ್ಲಿ. ಅನ್ನೋದಕ್ಕಾಗಿ ಇಲ್ಲಿ ಮಾತನ್ನು ಹೇಳ್ತಾರೆ. ಪಂಚಪ್ರಾಣಾಧಿದೇವಾಯ, ಅಂಥ 5 ಜನ ಗಂಡಂದರಿದ್ದೇ ದ್ರೌಪದಿಯ ಮಾನವನ್ನು ಸಂರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸಾಮಾನ್ಯ ಒಬ್ಬ ಮನುಷ್ಯ ಗಂಡ ಪಂಚಪ್ರಾಣಗಳನ್ನು ಹೇಗೆ ಕಾಪಾಡಲಿಕ್ಕೆ ಸಾಧ್ಯವಿದೆ? ಅಲ್ಲ. ಹಾಗಾದರೆ ಅವನಲ್ಲಿರುವ ಪರಮಾತ್ಮನೇ ಈ ಕಾರ್ಯವನ್ನು ಮಾಡ್ತಾನೆ. ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು ಅಂತ. ಚಕ್ಷುಷಸ್ತಾರಕಾಯ ಚ, ಕಣ್ಣಿನಿಂದ ಆ ರೂಪವನ್ನು ನೋಡಿದರೆ ನಮ್ಮನ್ನು ಉದ್ಧಾರ ಮಾಡಿಬಿಡ್ತಾನಂತೆ ಭಗವಂತ. ಬೇರೆ ಎಲ್ಲೂ ಅಲ್ಲ, ಪತಿಯಲ್ಲಿ ಕಣ್ಣಿನಿಂದ ಆ ರೂಪವನ್ನು ನೋಡಿ ಅದೇ ರೂಪದಿಂದ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಚಿಂತನೆ ಮಾಡಿ ಸೇವೆಯನ್ನು ಮಾಡಿದರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಜ್ಞಾನಾಧಾರಾಯ, ಬೇಕಾದಷ್ಟು ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಪತ್ನೀನಾಂ ಪರಮಾನಂದ ರೂಪಿಣೆ, ಪತ್ನಿಯರಿಗೆ ಆನಂದವನ್ನು ಕೊಡ್ತಾರೆ. ಪತಿರ್ಬ್ರಹ್ಮ ಪತಿರ್ವಿಷ್ಣು ಪತಿರೇವ ಮಹೇಶ್ವರ ಪತಿಶ್ಚ ನಿರ್ಗುಣಾಧಾರ ಬ್ರಹ್ಮರೂಪ ನಮಸ್ತುತೆ. ನೋಡಿದರೆ ಯಾವುದೋ ಅದ್ವೈತಿಗಳು ಸ್ತೋತ್ರ ಮಾಡಿದ ಹಾಗೆ ಅನ್ನಿಸ್ತದೆ. ಭಾಗವತಗಳಲ್ಲಿ ಹೀಗೇನೆ ಸ್ತೋತ್ರ ಬರ್ತದೆ. ಶ್ರೀಮದಾಚಾರ್ಯರು ಅರ್ಥ ಮಾಡಿದ್ದಾರೆ, ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ತಿಳಿದುಕೊಳ್ಳಬೇಕಷ್ಟೇ. ಪತಿರ್ಬ್ರಹ್ಮ ಅಂದ್ರೇನು? ಆ ಬ್ರಹ್ಮದೇವರ ಅನುಗ್ರಹಕ್ಕೆ ಪಾತ್ರ ಅಂತ ಅಷ್ಟ. ಬ್ರಹ್ಮದೇವರಿಗೆ ಅಧೀನನಾಗಿದ್ದಾನೆ, ರುದ್ರದೇವರಿಗೆ ಅಧೀನನಾಗಿದ್ದಾನೆ, ವಿಷ್ಣುವಿಗೆ ಅಧೀನನಾಗಿದ್ದಾನೆ. ಅವರ ಸೇವೆಯನ್ನು ನಿರಂತರ ಅವರು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಎಲ್ಲಿ ತನಕ ದೇವತೆಗಳ ಪೂಜೆಯನ್ನು ಮಾಡಬೇಕು? ರುದ್ರದೇವರ ತನಕ ದೇವತೆಗಳ ಪೂಜೆಯನ್ನು ಮಾಡಬೇಕು, ದೇವರ ಎದುರಿಗೆ. ಹೌದಾ? ಅನ್ನೋದಕ್ಕಾಗಿ ಪ್ರತ್ಯಕ್ಷವಾಗಿ ದೇವರ ಪೂಜೆ. ಆ ದೇವರ ಸನ್ನಿಧಾನದಲ್ಲಿ ಲಕ್ಷ್ಮೀದೇವಿಯ, ವಾಯುದೇವರ, ರುದ್ರದೇವರ ಅರ್ಥಾತ್ ಶೇಷದೇವರ ತನಕ ಪೂಜೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಹೀಗಾಗಿ ಪ್ರತಿನಿತ್ಯ ಅವರ ಪೂಜೆಯನ್ನು ಮಾಡ್ತಾನೆ, ವಿಷ್ಣುವಿನ ಪೂಜೆಯನ್ನು ಮಾಡ್ತಾನೆ ಅನ್ನೋದಕ್ಕಾಗಿ ನನ್ನ ಪತಿ ವಿಷ್ಣು. ಬ್ರಹ್ಮದೇವರ ಪೂಜೆ ಮಾಡ್ತಾನೆ ಅನ್ನೋದಕ್ಕಾಗಿ ನನ್ನ ಪತಿ ಅವನು ಬ್ರಹ್ಮ. ರುದ್ರದೇವರ ಪೂಜೆ ಮಾಡ್ತಾನೆ ಅನ್ನೋದಕ್ಕಾಗಿ ರುದ್ರ, ಹೊರತು ಸ್ವಯಂ ಅವನು ರುದ್ರ ಅಂತ ಅರ್ಥ ಇದಕ್ಕೆ ಸರ್ವಥಾ ಅಲ್ಲ. ಪತಿಶ್ಚ ನಿರ್ಗುಣಾಧಾರ, ಪತಿ ಆ ಪರಮಾತ್ಮ ಏನಿದ್ದಾನಲ್ಲ, ಪರಮಾತ್ಮ ನಮ್ಮಂಥವರಿಗೂ ಆಶ್ರಯನಾಗಿದ್ದಾನೆ. ನಾವೇನಾಗಿದ್ದೇವೆ? ನಿರ್ಗುಣ. ಭಗವಂತ ನಿರ್ಗುಣ ಅಂತ ಅರ್ಥ ಅಲ್ಲ, ನಿರ್ಗುಣನಾದ ನಮ್ಮಂಥವರಿಗೆ ಆಶ್ರಯವನ್ನು ಕೊಡ್ತಾನೆ ಭಗವಂತ ಅನ್ನೋದಕ್ಕಾಗಿ ಪತಿಶ್ಚ ನಿರ್ಗುಣಾಧಾರ. ಸರ್ವಪತಿಯಾದ ಆ ಪರಮಾತ್ಮ ಏನಿದ್ದಾನಲ್ಲ, ನಮ್ಮಲ್ಲಿ ಏನು ಗುಣ ಇವೆ ಅಂತ? ಏನೇನೇನೇನೂ ಗುಣ ನಮ್ಮಲ್ಲಿ ಇಲ್ಲ, ಆದರೂ ಸಹ ನಮಗೆ ಆಶ್ರಯವನ್ನು ಪರಮಾತ್ಮ ಕೊಡ್ತಾನೆ ಅಂತ ನಾವು ಚಿಂತನೆಯನ್ನು ಮಾಡಿ ಬ್ರಹ್ಮರೂಪ ನಮಸ್ತುತೆ
ಕ್ಷಮಸ್ವ ಭಗವಂದೋಷಂ ಜ್ಞಾನಾಜ್ಞಾನ ಕೃತಂಚರತ ಪತ್ನಿ ಬಂಧೋ ದಯಾ ಸಿಂಧೋ ದಾಸಿ ಕ್ಷಯಶೇಷಂ ಕ್ಷಮಸ್ವ ಮೇ. ನಾನು ಬೇಕಾದಷ್ಟು ದೋಷಗಳನ್ನು ಜ್ಞಾನದಿಂದ ಅಜ್ಞಾನದಿಂದ ಮಾಡಿದ್ದೇನೆ, ಆ ಎಲ್ಲ ದೋಷಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಅಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕಂತೆ. ಇದು ಯಾರು ಮಾಡಿದ್ದಾರೆ ಅಂತ ಅಂದರೆ, ಇದಂ ಸ್ತೋತ್ರಂ ಮಹಾಪುಣ್ಯಂ ಸೃಷ್ಟ್ಯಾದೌ ಪದ್ಮಯಾಗ. ಸೃಷ್ಟಿಯ ಮೊದಲಿಗೆ ಲಕ್ಷ್ಮೀದೇವಿ ಈ ಸ್ತೋತ್ರವನ್ನು ಮಾಡಿದ್ದಾಳೆ, ಆನಂತರ ಸರಸ್ವತೀ ದೇವಿ ಮಾಡಿದ್ದಾಳೆ, ಗಂಗಾದೇವಿ ಮಾಡಿದ್ದಾಳೆ, ಸಾವಿತ್ರಿ ಮಾಡಿದ್ದಾಳೆ, ಪಾರ್ವತಿ ಮಾಡಿದ್ದಾಳೆ. ಕೈಲಾಸದಲ್ಲಿ ಮುನಿಗಳ ಪತ್ನಿಯರು ಅರುಂಧತಿ ಮುಂತಾದವರು ಈ ಸ್ತೋತ್ರವನ್ನು ಮಾಡಿದ್ದಾರೆ ಅಂತನ್ನೋದನ್ನು ನಮಗೆ ಅಲ್ಲಿ ತಿಳಿಸ್ತಾರೆ. ಅಂತೂ ಪತಿ ಅಷ್ಟೆಲ್ಲ ಗುಣಗಳಿಂದ ಸಂಪನ್ನನಾಗಿರಬೇಕು, ಅಷ್ಟೆಲ್ಲ ಗುಣಗಳಿಂದ ಸಂಪನ್ನನಾದ ಪತಿಯ ಸೇವೆಯನ್ನು ಮಾಡ್ತಾ ಇರಬೇಕು, ಅಲ್ಲಿ ಪರಮಾತ್ಮನನ್ನು ಮತ್ತೆ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಇದಂ ಸ್ತುತ್ವ ನಮಸ್ಕೃತ್ಯ ಭುಂಕ್ತೆ ಸಾ ತದನುಜ್ಞಯ. ಆಮೇಲೆ ಪತಿಯಿಂದ ಅನುಮತಿಯನ್ನು ಪಡೆದು ಮುಂದಿನ ಕೆಲಸಗಳಿಗೆ ತೊಡಗಬೇಕು ಅಂತ ಹೇಳ್ತಾರೆ. ಏನು ಮುಂದಿನ ಕೆಲಸಗಳು? ಗೃಹದ ಸ್ವಚ್ಛತೆ, ಮನೆಯನ್ನು ಸ್ವಚ್ಛ ಮಾಡೋದು. ನೋಡಿರಿ, ಅದಕ್ಕಾಗಿ ಪತಿಯ ಅನುಮತಿ ಬೇಕು. ಅರ್ಥಾತ್ ಪತಿಯ ಅನುಮತಿಯಿಂದ, ಹಿರಿಯರ ದೊಡ್ಡವರ ಅನುಮತಿಯಿಂದ ಯಾವ ಕೆಲಸವನ್ನು ನಾವು ಮಾಡ್ತೀವಲ್ಲ ಅದು ಸಣ್ಣದಲ್ಲ, ಅದು ಒಂದು ದೇವರ ಪೂಜೆಯೇ ಅನ್ನೋದಕ್ಕಾಗಿ ಅದಕ್ಕೆ ಅನುಮತಿ ಬೇಕು ಅಂತ ನಮಗೆ ಶಾಸ್ತ್ರ ತಿಳಿಸ್ತದೆ. ಬ್ರಹ್ಮವಿವರ್ತ ಪುರಾಣ ಹೇಳ್ತದೆ, ದೇಹ ಶುದ್ಧಿಂ ವಿದಾಯ ಚ, ದೇಹವನ್ನು ಸ್ವಚ್ಛವಾಗಿಸಿಕೊಂಡು ಉತ್ಥಾಪ್ಯ ಶಯನಾದೀನಿ, ಮಲಗಿದ ಹಾಸಿಗೆಗಳನ್ನೆಲ್ಲ ತೆಗೆದು ಕೋಣೆಗಳನ್ನೆಲ್ಲ ಸ್ವಚ್ಛ ಮಾಡಿ, ವೇಷ್ಮ ವಿಶೋಧನಂ, ಮನೆಯನ್ನು ಸ್ವಚ್ಛ ಮಾಡಬೇಕು, ಶುದ್ಧ ಮಾಡಬೇಕು ಅಂತ ಹೇಳ್ತಾರೆ. ನೋಡಿರಿ, ಅಲ್ಲಿಯೂ ಅಷ್ಟೇ, ಶೋಧನಂ ಅಲ್ಲ ವಿಶೋಧನಂ, ಭಗವಂತನ ಚಿಂತನೆ ಮಾಡ್ತಾ ಇದು ದೇವರ ಮನೆ, ಇದು ನನ್ನ ಮನೆ ಅಲ್ಲ, ಅತಿಥಿಗಳು ಈ ಮನೆಗೆ ಬರ್ತಾರೆ. ಆ ಅತಿಥಿಗಳು ಅಂದರೆ ಯಾರೋ ಜನ ಬರೋದಲ್ಲ, ಅಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಬರ್ತಾನೆ, ಅವರಿಗೆ ನಾನು ಈ ಮನೆಯನ್ನು ಬಿಟ್ಟು ಕೊಡಬೇಕು ಅಂತನ್ನೋ ಉದ್ದೇಶದಿಂದ ಮನೆಯ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಂಗಣೆ ಮಂಗಲಂ ದದ್ಯಾತ ಗೋಮಯೇನ ಜಲೇನ ಚ. ಪ್ರಾಂಗಣದಲ್ಲಿ ಇವತ್ತು ಇವೆಲ್ಲ ಲುಪ್ತವಾಗಿ ಹೋಗಿಬಿಟ್ಟಿದೆ. ಸ್ವಚ್ಛವಾಗಿ ರೋಡ್ ಇರ್ತದೆ ಎದುರುಗಡೆಗೆ, ಸ್ವಚ್ಛ ಮಾಡಲಿಕ್ಕೆ ಬೇಕಾದ ಜನ ಇರ್ತಾರೆ, ಹೀಗಾಗಿ ಇದರ ಸಮಸ್ಯೆ ಇಲ್ಲ. ಆದರೆ ಹಳ್ಳಿಗಳಲ್ಲಿ ತಮ್ಮ ತಮ್ಮ ಮನೆಯ ಎದುರಿಗೆ ಈ ತರಹದ ವ್ಯಾಪಾರಗಳನ್ನು ಕೆಲಸಗಳನ್ನು ಮಾಡ್ತಾರೆ. ಪ್ರಾಂಗಣೆ, ಅಂಗಳದಲ್ಲಿ ಮಂಗಲಂ ದದ್ಯ, ಅಲ್ಲಿ ಮಂಗಲವನ್ನು ಅಂಗಳದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಏನು ಮಂಗಲವನ್ನು ಹಾಕಬೇಕು ಅಂದರೆ ಏನು? ಅದಕ್ಕೆ ಹೇಳ್ತಾರೆ, ಯಾವುದರಿಂದ ಮಂಗಲವನ್ನು, ಆ ಅಂಗಳವನ್ನು ಮಂಗಲ ಅಂತ ಹೇಗೆ ಮಾಡಬೇಕು ನೋಡಿರಿ. ಬರೀ ನಮ್ಮ ಮನೆ ಸ್ವಚ್ಛವಾದರೆ ನಡೆಯೋದಿಲ್ಲ, ಮನೆ ಮಂಗಲವಾಗಬೇಕಂತೆ. ಮನೆ ಒಂದು ಕ್ಷೇತ್ರವಾಗಬೇಕು, ಮನೆ ಒಂದು ಗುಡಿ ಆಗಬೇಕು. ಬರೀ ಮನೆ ಅಲ್ಲ, ಮನೆಯ ಅಂಗಳವೂ ಸಹ ಮಂಗಲವಾಗಬೇಕು ಅಂತ ಹೇಳ್ತಾರೆ. ಹಾಗಾದರೆ ಅದು ಮಂಗಲವಾಗಬೇಕಾದ್ರೆ ಹೇಗೆ ಸಾಧ್ಯ ಅದು ಅಂತ ಅಂದರೆ ಅದಕ್ಕೆ ಹೇಳ್ತಾರೆ, ಗೋಮಯೇನ ಜಲೇನ ಚ. ಗೋಮಯ ಮತ್ತು ಜಲ ಅವೆರಡನ್ನೂ ಸೇರಿಸಿ ಥಳಿ ಹಾಕೋದು. ಮನೆಯ ಎದುರಿಗೆ ಆ ಗೋಮಯ ಮತ್ತು ಜಲದಿಂದ ಥಳಿ ಹಾಕಿಬಿಟ್ರೆ ಆ ಪ್ರದೇಶ ಮಂಗಲವಾಗಿ ಬಿಡ್ತದೆ ಅಂತ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಅಲಂಕುರ್ವೀತ ಹರಮ್ಯಾಣಿ ಸೇಚನೈ ರಂಗವಲ್ಲಿಭಿ. ಹಿಂದಕ್ಕೆ ಮನೆ ಅಂತಂದರೆ ಈ ತರಹದ ವ್ಯವಸ್ಥೆ ಏನೂ ಇರಲಿಲ್ಲ, ಮಣ್ಣೆ ಎಲ್ಲ ಕಡೆಗೆ, ಮಣ್ಣಿನ ಮನೆಗಳು ಎಲ್ಲ ಕಡೆಗೆ. ಹೀಗಾಗಿ ಆ ಮಣ್ಣು ಏನಿರ್ತದಲ್ಲ, ಮನೆಯೊಳಗಿನ ಆ ನೆಲವನ್ನು ಸಹ ಆ ಗೋಮಯ ಮತ್ತು ಜಲದಿಂದ ಸಾರಿಸಿ ಎಲ್ಲ ಕಡೆಗೆ ರಂಗವಲ್ಲಿಗಳನ್ನು ಹಾಕಬೇಕು. ರಂಗವಲ್ಲಿಗಳನ್ನು ಹಾಕಿ ಮನೆಯನ್ನು ಸ್ವಚ್ಛವಾಗಿಸಬೇಕು ಅಂತನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ತಾರೆ.